ನಾವೆಲ್ಲ ಜೀವಿಸುವುದಕ್ಕಾಗಿ ಜನಿಸುತ್ತೇವೆ, ಆದರೆ ಒಬ್ಬ ನಾವೆಲ್ಲರೂ ಜೀವಿಸಬೇಕೆಂದು ಸತ್ತರು. ಆತ ಬಂದದ್ದೇ ನನಗಾಗಿ ನಿಮಗಾಗಿ ಸಾಯಲೆಂದು, ಸತ್ತು ಜೀವ ನೀಡಲೆಂದು. ಆತನೇ ಕ್ರಿಸ್ತ. ಆತ ಸತ್ತ ದಿನವೇ ಶುಕ್ರವಾರ. ಶುಭ ಶುಕ್ರವಾರದ ಆಚರಣೆಯು ಶಿಲುಬೆಯಷ್ಟು ಒಳ್ಳೆಯದು. ಶುಭ ಶುಕ್ರವಾರ ಕಠಿಣ ಉಪವಾಸದ ದಿನ. ಈ ದಿನದಲ್ಲಿ ಪ್ರಮುಖವಾಗಿ ಶಿಲುಬೆಯ ಆರಾಧನೆ, ಹಿಂದಿನ ದಿನ ಪ್ರತ್ಯೇಕವಾಗಿಟ್ಟಿದ್ದ ಪರಮಪ್ರಸಾದದ ಸ್ವೀಕಾರ, ಯೋಹಾನನ ಶುಭ ಸಂದೇಶದ ಪೂಜ್ಯ ಪಾಡುಗಳ ವೃತ್ತಾಂತದ ವಾಚನ ಅಥವಾ ಹಾಡುಗಾರಿಕೆ ನಡೆಯುತ್ತದೆ. ಈ ದಿನವನ್ನು ಶುಭ ಎನ್ನುವುದು ಇತ್ತೀಚಿನ ಬೆಳವಣಿಗೆ. ಮೊದಲಿನಿಂದಲೂ ಇದನ್ನು ಪವಿತ್ರ ಶುಕ್ರವಾರ ಎಂದೇ ಕರೆಯಲಾಗುತ್ತಿತ್ತು. ಅದು ಶೋಕದ ದಿನವಾದ್ದರಿಂದ ಎಲ್ಲ ದೇವಾಲಯಗಳಲ್ಲಿ ಶಿಲುಬೆ ಸ್ವರೂಪಗಳನ್ನು ಕಪ್ಪು ಬಟ್ಟೆಯಿಂದ ಮುಚ್ಚಲಾಗುತ್ತಿತ್ತು. ಇಡೀ ವರ್ಷ ನಿರಂತರವಾಗಿ ಉರಿಯುವ ಪರಮಪ್ರಸಾದದ ಪೀಠ ಆರಿಸಲಾಗುತ್ತಿತ್ತು. ಪ್ರಿಯರೇ, ಇಂದು ಪ್ರಭು ಯೇಸು ಕ್ರಿಸ್ತರು ನರಮಾನವರಾಗಿ ಈ ಲೋಕಕ್ಕೆ ಬಂದು ನಮಗಾಗಿ ಮಡಿದು ನಮಗೆ ರಕ್ಷಣೆ ತಂದ. ಇಂದು ನಾವು ಇಡೀ ದಿನ ಯೇಸುವಿನ ಯಾತನೆ ಮತ್ತು ಮರಣದ ಬಗ್ಗೆ ಧ್ಯಾನಿಸಿದ್ದೇವೆ. ಆ ಶಿಲುಬೆಯ ಹಾದಿಯಲ್ಲಿ ಪ್ರಭುವಿನ ಗುರಿ ಸ್ಪಷ್ಟವಾಗಿತ್ತು. ನಾನು ಬಂದಿರುವುದು ಜೀವ ನೀಡಲು, ಅದನ್ನು ಯಥೇಚ್ಛವಾಗಿ ನೀಡಲು ಎಂದು ಹೇಳಿದ ಯೇಸು ಅದನ್ನು ಶಿರಸಾ ಪಾಲಿಸಿದರು. ಅವರು ಶಿಲುಬೆ ಮೇಲೆ ಮಡಿದರು, ನಮಗೆ ನಿತ್ಯ ಜೀವದ ಸೆಲೆಯನ್ನು ತಂದರು. ಆದುದರಿಂದಲೇ ಇಂದು ನಮಗೆ ಶುಭ ಶುಕ್ರವಾರ. ಇವತ್ತಿನ ಆರಾಧನಾ ವಿಧಿಯಲ್ಲಿ 4 ಭಾಗಗಳಿವೆ. ಪ್ರಾರಂಭದ ವಿಧಿ ದೈವವಾಕ್ಯದ ವಿಧಿ, ಎರಡನೆಯದು ಸಾಮೂಹಿಕ ಸಾಂಭ್ರಮಿಕ ಪ್ರಾರ್ಥನೆಗಳು, ಮೂರನೆಯದು ಶಿಲುಬೆಯ ಪ್ರದರ್ಶನ ಮತ್ತು ಸನ್ಮಾನ, ಹಾಗೂ 4ನೆಯದಾಗಿ ಪರಮಪ್ರಸಾದದ ಸ್ವೀಕಾರ. ಬನ್ನಿ, ನಾವೆಲ್ಲರೂ ಇಂದಿನ ಆಚರಣೆಯಲ್ಲಿ ಸಾಂಪ್ರದಾಯಿಕ ಈ 4 ವಿಧಿಗಳನ್ನು ಭಕ್ತಿಪೂರ್ವಕವಾಗಿ ಆಚರಿಸೋಣ. ಪ್ರಾರಂಭದಲ್ಲಿ ಯಾಜಕರು ಕೆಂಪು ಪೂಜಾ ವಸ್ತ್ರಗಳನ್ನು ಧರಿಸಿ ಮೌನವಾಗಿ ಪೀಠದ ಬಳಿಗೆ ಬಂದು ನಮಸ್ಕರಿಸುತ್ತಾರೆ. ನಂತರ ಯಾಜಕರು ಸಾಷ್ಟಾಂಗ ಪ್ರಣಾಮ ಮಾಡುತ್ತಾರೆ. ಆಗ ನಾವೆಲ್ಲರೂ ಮೌನದಿಂದ ಪ್ರಾರ್ಥಿಸೋಣ. ಪ್ರಾರ್ಥಿಸೋಣ. ದೇವರೇ, ನಮ್ಮ ಪ್ರಭುವು ನಿಮ್ಮ ಪುತ್ರರು ಆದ ಕ್ರಿಸ್ತರ ಯಾತನೆಯ ಮೂಲಕ ಪುರಾತನ ಪಾಪದ ನಿಮಿತ್ತ ವಂಶ ಪಾರಂಪರ್ಯವಾಗಿ ಬಂದೊದಗಿದ್ದ ಮರಣದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದೀರಿ. ನೈಸರ್ಗಿಕ ನಿಯಮದಂತೆ ಭೌತಿಕ ಮಾನವನ ಸ್ವರೂಪವನ್ನು ಹೊಂದಿದ್ದೇವೆ. ಹಾಗೆಯೇ ಕೃಪಾವರಗಳಿಂದ ಪವಿತ್ರೀಕರಿಸಲ್ಪಟ್ಟು ಕ್ರಿಸ್ತರಿಗೆ ಅನುರೂಪಿಗಳಾಗಿ ಸ್ವರ್ಗೀಯ ಮಾನವನ ಸ್ವರೂಪವನ್ನು ಹೊಂದುವಂತೆ ಮಾಡಿರಿ.
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ದಾಸನಿದೋ ಕೃತಾರ್ಥ, ಆಗುವನಾತ ಮಹಿಮಾನ್ವಿತ. ಏರುವನು ಉನ್ನತ ಪದವಿಗಾತ, ಆತನ ಮುಖ ನರಮಾನವರ ಮುಖಕ್ಕಿಂತ. ಆತನ ರೂಪ ನರಪುತ್ರರ ರೂಪಕ್ಕಿಂತ ವಿಕಾರಗೊಂಡಿದೆ ನಿಜ. ಆದರೆ ಹಲವರು ನೋಡಿ ಆದರೂ ಚಕಿತ. ಅಂತೆಯೇ ಹಲರಾಷ್ಟ್ರಗಳು ಚಕಿತವಾಗುವುವು ಅಚ್ಚರಿಗೊಂಡು. ಬಾಯಿ ಮುಚ್ಚಿಕೊಳ್ಳುವರು ಅರಸರು ಆತನನ್ನು ಕಂಡು. ಏಕೆನ್ನೆ ನೋಡುವರವರು ಅಪೂರ್ವ ಸಂಗತಿಯೊಂದನ್ನು, ಗ್ರಹಿಸಿಕೊಳ್ಳುವರವರು ಎಂದೂ ಕೇಳದ ವಿಷಯವನ್ನು. ನಂಬುವವರಾರು ನಾವು ಕೇಳಿದ ಸಂಗತಿಯನ್ನು, ಗುರುತಿಸುವವರಾರು ಸರ್ವೇಶ್ವರನ ಶಕ್ತಿಯನ್ನು. ಸರ್ವೇಶ್ವರನ ಮುಂದೆ ಬೆಳೆದನಾತ ಸಸಿಯಂತೆ, ಒಣನೆಲದೊಳಗೆ ಇಳಿಯುವ ಬೇರಿನಂತೆ. ಆತನಲ್ಲಿ ಅಂದಚಂದಗಳಾವುವೂ ಇರಲಿಲ್ಲ, ನೋಡಲು ಲಕ್ಷಣವಾದವೂ ಏನೂ ಕಾಣಲಿಲ್ಲ. ಧಿಕ್ಕರಿಸಲ್ಪಟ್ಟವನು ಮನುಜರಿಂದ ತಿರಸ್ಕೃತನು, ದುಃಖಕ್ರಾಂತನು, ಕಷ್ಟ ಸಂಕಟ ಅನುಭವಿಸಿದವನು. ನೋಡಿದವರು ಮುಖ ತಿರುಗುವಷ್ಟು ನಿಂದಕನು. ನಾವು ಲಕ್ಷ್ಯಕ್ಕೂ ತೆಗೆದುಕೊಳ್ಳಲಿಲ್ಲ ಆತನನ್ನು. ನಿಜವಾಗಿ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು, ಹೊರೆಯಂತೆ ಹೊತ್ತನಾತ ನಮ್ಮ ಕಷ್ಟ ಸಂಕಟಗಳನ್ನು. ನಾವು ಭಾವಿಸಿದಾದರೂ ಏನು, ಆತ ದೇವರಿಂದ ಬಾಧಿತನೆಂದು, ದಂಡನೆಗೆ ಗುರಿಯಾದವನು ತಿರಸ್ಕೃತನಾದವನೆಂದು. ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ, ಜರ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ. ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ. ತೊಳಲುತ್ತಿದ್ದೆವು ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ, ಹಿಡಿಯುತ್ತಿದ್ದನು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನೇ. ನಮ್ಮೆಲ್ಲರ ದೋಷವನ್ನು ಸರ್ವೇಶ್ವರ ಹಾಕಿದ ಆತನ ಮೇಲೆ. ಬಾಧೆಗಳಿಗೊಳಗಾದ, ಹಿಂಸೆ ಸಹಿಸಿದ ಆತ ಬಾಯ್ದೆರೆಯದೆ, ಹೌದು ಬಾಯ್ದೆರೆಯದಿದ್ದ ಬಲಿಗೊಯ್ಯುವ ಕುರಿಮರಿಯಂತೆ, ತುಪ್ಪಟ ಕತ್ತರಿಸುವವನ ಮುಂದಿರುವ ಮೂಕ ಕುರಿಮರಿಯಂತೆ. ಎಳೆದೊಯ್ದರು ಬಂಧನದಿಂದ, ನ್ಯಾಯಸ್ಥಾನದಿಂದ, ಹೌದು ದೂರ ಮಾಡಿದರು ಆತನನ್ನು ಜೀವಲೋಕದಿಂದ. ವಧೆಯಾದಾತನ ನಮ್ಮ ಜನರ ಪಾಪದ ದೆಸೆಯಿಂದ, ಆದರೂ ಸಮಕಾಲೀನವರಾರು ಮರುಗಳಿಲ್ಲ ಕನಿಕರದಿಂದ. ಮಾಡಲಿಲ್ಲ ಆತ ಯಾವ ಪಾಪಕೃತ್ಯ, ಅವನ ಬಾಯಿರಲಿಲ್ಲ ವಂಚನೆಯ ವಾಕ್ಯ. ಹೂಣಿದರಾತನನ್ನು ಸತ್ತ ಮೇಲೆ, ದುರುಳರ ಹಾಗೂ ದುಷ್ಕರ್ಮಿಗಳ ನಡುವೆ. ಸರ್ವೇಶ್ವರನ ಚಿತ್ತದಂತೆ ಜರ್ಜರಿತನಾದ ಹಿಂಸೆ ಬಾಧೆಗಳಿಂದ. ಪಾಪ ಪ್ರಾಯಶ್ಚಿತ್ತಕ್ಕಾಗಿ ತನ್ನ ಪ್ರಾಣವನ್ನೇ ಸಮರ್ಪಿಸಿದ. ಈ ಪರಿ ಕಾಣುವನು ತನ್ನ ಸಿರಿ ಸಂತಾನವನ್ನು, ಪಡೆಯುವನು ಚಿರಜೀವವನ್ನು. ತಾನೇ ನೆರವೇರಿಸುವನು ಸರ್ವೇಶ್ವರನ ಸಂಕಲ್ಪವನ್ನು. ತೃಪ್ತನಾಗುವನಾತ ಕಂಡು ತನ್ನ ಪ್ರಾಣ ಯಾತನೆಯ ಫಲವನ್ನು. ಸಜ್ಜನನಾದ ಆ ನನ್ನ ದಾಸ ತರುವನು ಸನ್ಮಾರ್ಗಕ್ಕೆ ಬಹುಜನರನ್ನು. ತಾನೇ ಹೊತ್ತುಕೊಳ್ಳುವನು ಅವರ ಅಪರಾಧಗಳ ಹೊರೆಯನ್ನು. ಎಂತಲೇ ನೀಡುವೆ ಇವನಿಗೆ ಪಾಲವನ್ನು ದೊಡ್ಡವರ ಸಂಗಡ.
ಹಂಚಿಕೊಳ್ಳುವನು ಸೋರೆಯನ್ನು ಬಲಿಷ್ಠರ ಸಂಗಡ. ಏಕೆನ್ನೆ ಪ್ರಾಣವನ್ನೇ ದಾರೆ ಎರೆದು ಮರಣ ಹೊಂದಿದ, ದ್ರೋಹಿಗಳೊಂದಿಗೆ ತನ್ನನ್ನೇ ಒಂದಾಗಿ ಎಣಿಸಿಕೊಂಡ, ಅನೇಕರ ಪಾಪವನ್ನು ಹೊತ್ತು ಅವರಿಗಾಗಿ ಪ್ರಾರ್ಥಿಸಿದ. ಪ್ರಭುವಿನ ವಾಕ್ಯ. ಪಿತನೇ, ನನ್ನಾತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ. ಪಿತನೇ, ನನ್ನಾತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ. ಎನ್ನನ್ನುದ್ಧರಿಸು ಪ್ರಭು, ನಿನ್ನ ನೀತಿಗನುಸಾರ. ನಿನ್ನ ಶರಣನಾದೆ, ನನಗಾಗದಿರಲಿ ತಾತ್ಸಾರ. ನನಗಾಧಾರ ನೀನಲ್ಲವೇ, ನನ್ನಾತ್ಮವನು ನಿನಗೊಪ್ಪಿಸಿರುವೆ. ನಂಬಿಕಸ್ಥನಾದ ದೇವನೇ, ನೀಯನ್ನ ಮುಕ್ತಗೊಳಿಸಿರುವೆ. ಪಿತನೇ, ನನ್ನಾತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೆ. ಶತ್ರುಗಳ ದೂಷಣೆಗೆ ಗುರಿಯಾದೆ, ನೆರೆಯವರಿಗೆ ನಿಂದಾಸ್ಪದನಾದೆ. ಮಿತ್ರರು ಬೆದರುವಂತಾದೆ, ದಾರಿ ಹೋಕರು ದೂರವಾಗುವಂತಾದೆ. ನುಚ್ಚು ನೂರಾದೆ, ಮಡಕೆ ಚಿಪ್ಪಿನಂತಾದೆ. ಸತ್ತವರಂತಾದೆ, ನೆನಪಿಗೆ ಬಾರದಾದೆ. ಪಿತನೇ, ನನ್ನಾತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ. ನಾನಾದರೋ ಪ್ರಭು, ನಿನ್ನಲ್ಲೇ ಭರವಸೆ ಇಟ್ಟಿರುವೆ. ನೀನೇ ನನ್ನ ದೇವರೆಂದು ಪ್ರಭು ಸಾರುವೆ. ನಿನ್ನ ಕೈಯಲ್ಲಿದೆ ನನ್ನ ಇಡೀ ಜೀವಮಾನ. ಬೆನ್ನಟ್ಟಿ ಬರುವ ವೈರಿಯಿಂದ ರಕ್ಷಿಸೇನ. ನಿನ್ನ ಕೈಯಲ್ಲಿದೆ ನನ್ನ ಇಡೀ ಜೀವಮಾನ. ಬೆನ್ನಟ್ಟಿ ಬರುವ ವೈರಿಯಿಂದ ರಕ್ಷಿಸೇನ. ಪಿತನೇ, ನನ್ನಾತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ. ಪಿತನೇ, ನನ್ನಾತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ.
ಸಂತ ಪೌಲನು ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಸ್ವರ್ಗಲೋಕಕ್ಕೆ ಏರಿ ಹೋದ ದೇವರ ಪುತ್ರನಾದ ಯೇಸುವೆ, ನಮಗೆ ಶ್ರೇಷ್ಠ ಹಾಗೂ ಪ್ರಧಾನ ಯಾಜಕ ಆಗಿರುವುದರಿಂದ ನಾವು ನಿವೇದಿಸುವ ವಿಶ್ವಾಸದಲ್ಲಿ ಸದೃಢರಾಗಿರೋಣ. ಈ ಪ್ರಧಾನ ಯಾಜಕ ನಮ್ಮ ದೌರ್ಬಲ್ಯವನ್ನು ಕಂಡು ಅನುಕಂಪ ತೋರದೆ ಇರುವವರಲ್ಲ. ಅವರು ನಮ್ಮಂತೆಯೇ ಇದ್ದುಕೊಂಡು ಎಲ್ಲ ವಿಷಯಗಳಲ್ಲೂ ಶೋಧನೆ ಸಂಕಟಗಳನ್ನು ಅನುಭವಿಸುವರು, ಆದರೆ ಪಾಪವನ್ನು ಮಾತ್ರ ಮಾಡಲಿಲ್ಲ. ಆದ ಕಾರಣ ನಾವು ಸಮಯೋಚಿತ ಸಹಾಯವನ್ನು ಅವರ ಅನುಗ್ರಹದಿಂದ ಪಡೆಯಲು ಮತ್ತು ಅವರ ಕರುಣೆಯನ್ನು ಸವಿಯಲು ಧೈರ್ಯದಿಂದ ಅವರ ಕೃಪಾಸನವನ್ನು ಸಮೀಪಿಸೋಣ. ಕ್ರಿಸ್ತ ಯೇಸು ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಅವರ ಭಯಭಕ್ತಿಯನ್ನು ನೋಡಿ ದೇವರು ಅವರ ಮೊರೆಯನ್ನು ಆಲಿಸಿದರು. ಯೇಸು ದೇವರ ಪುತ್ರರಾಗಿದ್ದರು. ಹಿಂಸೆ ಬಾಧಗಳನ್ನು ತಪ್ಪಿಸಿಕೊಳ್ಳದೆ ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು. ಹೀಗೆ ಅವರು ಸ್ವತಃ ಪರಿಪೂರ್ಣರಾಗಿ ತಮಗೆ ವಿಧೇಯರಾಗಿರುವ ಎಲ್ಲರಿಗೂ ಶಾಶ್ವತ ಜೀವೋದ್ಧಾರಕ್ಕೆ ಕಾರಣರಾದರು. ಪ್ರಭುವಿನ ವಾಕ್ಯ. ನಮಗಾಗಿ ಪ್ರಾಣ ತೆತ್ತರು ಯೇಸು ಕ್ರಿಸ್ತರು, ನಮಗಾಗಿ ಪ್ರಾಣ ತೆತ್ತರು. ಕ್ರಿಸ್ತರು ಮರಣವನ್ನು ಹೊಂದುವಷ್ಟು ವಿಧೇಯರಾದರು, ಅದು ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯರಾದರು. ನಮಗಾಗಿ ಪ್ರಾಣ ತೆಗೆದರು. ಸಂತ ಯೋವಾನರು ಬರೆದ ಯೇಸು ಕ್ರಿಸ್ತರ ಪೂಜ್ಯ ಯಾತನೆಗಳ ವೃತ್ತಾಂತ. ಯೇಸು ಸ್ವಾಮಿ ತಮ್ಮ ಶಿಷ್ಯರೊಡನೆ ಹೊರಟು ಕೆದ್ರೋನ್ ಹಳ್ಳವನ್ನು ದಾಟಿ ಅಲ್ಲೇ ಇದ್ದ ತೋಟವನ್ನು ಹೊಕ್ಕರು. ಅವರು ತಮ್ಮ ಶಿಷ್ಯರೊಡನೆ ಆಗಾಗ ಅಲ್ಲಿಗೆ ಬರುವುದು ವಾಡಿಕೆ. ಅವರನ್ನು ಹಿಡಿದುಕೊಡಲಿದ್ದ ಯೂದನಿಗೆ ಆ ಸ್ಥಳ ಚೆನ್ನಾಗಿ ಗೊತ್ತಿತ್ತು. ಆದುದರಿಂದ ಯೂದನು ಸೈನಿಕರ ಒಂದು ತಂಡವನ್ನು, ಮುಖ್ಯ ಯಾಜಕರು ಮತ್ತು ಫರಿಸಾಯರು ಕಳುಹಿಸಿದ ಕಾವಲಾಳುಗಳನ್ನು ಕರೆದುಕೊಂಡು ದೀವಟಿಗೆ, ಪಂಜು ಮತ್ತು ಆಯುಗಳ ಸಮೇತ ಅಲ್ಲಿಗೆ ಬಂದನು. ಯೇಸು ಸ್ವಾಮಿಗೆ ತಮಗೆ ಸಂಭವಿಸಲಿದ್ದೆಲ್ಲವೂ ತಿಳಿದಿತ್ತು ಎಂದೇ ಮುಂದೆ ಬಂದು, ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಿದರು. ಅವರು ನಜರೇತಿನ ಯೇಸುವನ್ನು ಎಂದರು. ಯೇಸು ನಾನೇ ಆತನು ಎಂದು ಉತ್ತರ ಕೊಟ್ಟರು. ಅವರನ್ನು ಹಿಡಿದುಕೊಡಲಿದ್ದ ಗುರುದ್ರೋಹಿ ಯೂದನು ಅವರ ಸಂಗಡವೇ ನಿಂತುಕೊಂಡಿದ್ದನು. ನಾನೇ ಆತನು ಎಂದು ಯೇಸು ನುಡಿಯುತ್ತಲೇ ಅವರೆಲ್ಲರೂ ಹಿಂದೆ ಸರಿದು ನೆಲದ ಮೇಲೆ ಬಿದ್ದರು. ಯೇಸು ಮತ್ತೊಮ್ಮೆ ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಲು ನಜರೇತಿನ ಯೇಸುವನ್ನು ಎಂದು ಉತ್ತರ ಬಂದಿತು. ಅದಕ್ಕೆ ಯೇಸು, ನಾನೇ ಆತನೆಂದು ನಿಮಗೆ ಆಗಲೇ ಹೇಳಿದೆ. ನೀವು ಹುಡುಕುತ್ತಾ ಇರುವುದು ನನ್ನನ್ನಾದರೆ ಮಿಕ್ಕ ಇವರನ್ನು ಹೋಗಬಿಡಿ. ಎಂದು ನುಡಿದರು. ನೀವು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ಕಳೆದುಕೊಡಲಿಲ್ಲ ಎಂದು ತಾವೇ ನುಡಿದ ಮಾತು ನೆರವೇರುವಂತೆ ಯೇಸು ಹೀಗೆಂದರು. ಅಷ್ಟರೊಳಗೆ ಸಿಮೆನ್ ಪೇತ್ರನು ತನ್ನಲ್ಲಿದ್ದ ಖಡ್ಗವನ್ನು ಹಿಡಿದು ಪ್ರಧಾನ ಯಾಜಕರ ಸೇವಕನಾದ ಮಾಲ್ಗನ ಮಲಕಿವಿಯನ್ನು ಕತ್ತರಿಸಿಬಿಟ್ಟನು. ಆಗ ಯೇಸು ಪೇತ್ರನಿಗೆ, ನಿನ್ನ ಖಡ್ಗವನ್ನು ಒರೆಯಲ್ಲಿ ಹಾಕು. ನನ್ನ ಪಿತನೆ ಕೊಟ್ಟಿರುವ ಕಷ್ಟದ ಕೊಡವಿದು. ಇದರಲ್ಲಿರುವುದನ್ನು ನಾನು ಕುಡಿಯದೆ ಹೋದರೆ ಹೇಗೆ ಎಂದು ನುಡಿದರು. ಅನಂತರ ಸೈನಿಕರು, ಸಹಸ್ರಾಧಿಪತಿಯು, ಯಹೂದ್ಯರು ಕಳುಹಿಸಿದ್ದ ಕಾವಲಾಳುಗಳು
ಯೇಸುವನ್ನು ಹಿಡಿದು ಕಟ್ಟಿ ಮೊದಲು ಅನ್ನನ ಬಳಿಗೆ ಕರೆದೊಯ್ದರು. ಅನ್ನನು ಆ ವರ್ಷ ಪ್ರಧಾನ ಯಾಜಕನಾಗಿದ್ದ ಕಾಯಫನ ಮಾವ. ಸಮಸ್ತ ಜನತೆಗಾಗಿ ಒಬ್ಬನು ಸತ್ತರೆ ವಿಹಿತವೆಂದು ಸಲಹೆ ಕೊಟ್ಟವನು ಈ ಕಾಯಫನೇ. ಸಿಮೋನ್ ಪೇತ್ರನು ಹಾಗೂ ಪ್ರಧಾನ ಯಾಜಕನಿಗೆ ಪರಿಚಿತನಾಗಿದ್ದ ಇನ್ನೊಬ್ಬ ಶಿಷ್ಯನು ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತಾ ಹೋದನು. ಪರಿಚಿತನಾಗಿದ್ದ ಶಿಷ್ಯನು ಯೇಸುವಿನೊಡನೆ ಪ್ರಧಾನ ಯಾಜಕನ ಮನೆಯ ಅಂಗಳವನ್ನು ಹೊಕ್ಕನು. ಪೇತ್ರನು ಹೊರಗಡೆ ಬಾಗಿಲ ಬಳಿಯಲ್ಲೇ ನಿಂತನು. ಪರಿಚಿತನಾಗಿದ್ದವನು ಅನಂತರ ಹೊರಗೆ ಬಂದು ದ್ವಾರಪಾಲಕಿಗೆ ಹೇಳಿ ಪೇತ್ರನನ್ನು ಒಳಗೆ ಕರೆದುಕೊಂಡು ಹೋದನು. ಆ ದ್ವಾರಪಾಲಕಿಯು ಪೇತ್ರನನ್ನು ನೋಡಿ, ನೀನು ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದಳು. ಅದಕ್ಕೆ ಪೇತ್ರನು, ಇಲ್ಲ, ನಾನಲ್ಲ ಎಂದು ಬಿಟ್ಟನು. ಆಗ ಚಳಿ ಇದ್ದುದರಿಂದ ಸೇವಕರು ಕಾವಲಾಳುಗಳು ಇದ್ದಲಿನ ಬೆಂಕಿ ಮಾಡಿ ಸುತ್ತಲೂ ನಿಂತು ಚಳಿ ಕಾಯಿಸಿಕೊಳ್ಳುತ್ತಿದ್ದರು. ಪೇತ್ರನು ಅವರ ಸಂಗಡ ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳತೊಡಗಿದನು. ಅಷ್ಟರಲ್ಲಿ ಪ್ರಧಾನ ಯಾಜಕನು ಯೇಸು ಸ್ವಾಮಿಯನ್ನು ಅವರ ಶಿಷ್ಯರ ವಿಷಯವಾಗಿ ಹಾಗೂ ಬೋಧನೆಯ ವಿಷಯವಾಗಿ ವಿಚಾರಿಸಿದನು. ಆಗ ಯೇಸು ಸ್ವಾಮಿ, ನಾನು ಬಹಿರಂಗವಾಗಿಯೇ ಜನರೆಲ್ಲರೂ ಕೇಳುವಂತೆ ಮಾತಾಡಿದ್ದೇನೆ. ಯಹೂದ್ಯರೆಲ್ಲರೂ ಸಭೆ ಸೇರುವ ಪ್ರಾರ್ಥನಾ ಮಂದಿರಗಳಲ್ಲಿಯೂ ಮಹಾದೇವಾಲಯದಲ್ಲಿಯೂ ನಾನು ಯಾವಾಗಲೂ ಬೋಧನೆ ಮಾಡಿಕೊಂಡು ಬಂದಿದ್ದೇನೆ. ಮುಚ್ಚುಮರೆಯಾಗಿ ಏನನ್ನೂ ಹೇಳಿಲ್ಲ. ನನ್ನನ್ನು ವಿಚಾರಿಸುವುದೇಕೆ? ನಾನು ಹೇಳಿದ್ದನ್ನು ಯಾರು ಕೇಳಿದ್ದಾರೋ ಅವರನ್ನೇ ವಿಚಾರಿಸಿರಿ. ನಾನು ಬೋಧನೆ ಮಾಡಿದ್ದು ಏನೆಂದು ಅವರು ಬಲ್ಲರು ಎಂದು ಉತ್ತರ ಕೊಟ್ಟರು. ಯೇಸು ಹೀಗೆ ಹೇಳಲು ಬಳಿಯಲ್ಲೇ ನಿಂತಿದ್ದ ಕಾವಲಾಳುವನು ಪ್ರಧಾನ ಯಾಜಕರಿಗೆ ಉತ್ತರ ಕೊಡುವುದು ಹೀಗೆಯೇ ಎಂದು ಕೆನ್ನೆಗೆ ಹೊಡೆದನು. ಆಗ ಯೇಸು, ನಾನು ಆಡಿದ್ದು ತಪ್ಪಾಗಿದ್ದರೆ ತಪ್ಪನ್ನು ತೋರಿಸಿಕೊಡು, ಸತ್ಯವಾಗಿದ್ದರೆ ಏಕೆ ಹೊಡೆಯುತ್ತಿ? ಎಂದರು. ಆಗ ಅನ್ನನು ಯೇಸುವನ್ನು ಬಂಧಿಸಿ ಕಾಯಿಫನ ಬಳಿಗೆ ಕಳುಹಿಸಿದನು. ಇತ್ತ ಪೇತ್ರನು ನಿಂತು ಚಳಿ ಕಾಯಿಸಿಕೊಳ್ಳುತ್ತಾ ಇದ್ದನು. ಅಲ್ಲಿದ್ದವರು, ನೀನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದರು. ಪೇತ್ರನು, ಇಲ್ಲ, ನಾನು ಶಿಷ್ಯನಲ್ಲ ಎಂದು ನಿರಾಕರಿಸಿದನು. ಪ್ರಧಾನ ಯಾಜಕನ ಸೇವಕರಲ್ಲಿ ಒಬ್ಬನು, ನಿನ್ನನ್ನು ಆತನೊಡನೆ ತೋಟದಲ್ಲಿ ನಾನು ನೋಡಲಿಲ್ಲವೇ ಎಂದು ಕೇಳಿದನು. ಪೇತ್ರನು ಪುನಃ ಅಲ್ಲೆಗಳೆದನು. ಕೂಡಲೇ ಕೋಡಿ ಕೂಗಿತು. ಆಮೇಲೆ ಅವರು ಯೇಸುವನ್ನು ಕಾಯಿಫನ ಮನೆಯಿಂದ ರಾಜ್ಯಪಾಲನ ನಿವಾಸಕ್ಕೆ ಕೊಂಡೊಯ್ದರು. ಆಗ ಮುಂಚಾನೆ ಅರಮನೆಯೊಳಗೆ ಹೋದರೆ ಮಡಿಗೆಟ್ಟು ಹಬ್ಬದೂಟಕ್ಕೆ ಅಡ್ಡಿಯಾಯಿತೆಂದು ಅವರೆಲ್ಲರೂ ಹೊರಗೆ ನಿಂತರು. ಆದುದರಿಂದ ಪಿಲಾತನೇ ಅವರ ಬಳಿಗೆ ಬಂದು ಈತನ ಮೇಲೆ ನಿಮ್ಮ ದೂರು ಏನು? ಎಂದು ಕೇಳಿದನು. ಅವರು, ಇವನು ಅಪರಾಧಿಯಲ್ಲದಿದ್ದರೆ ಇವನನ್ನು ನಿಮಗೆ ತಂದೊಪ್ಪಿಸುತ್ತಿರಲಿಲ್ಲ ಎಂದರು. ಅದಕ್ಕೆ ಪಿಲಾತನು, ಹಾಗಾದರೆ ನೀವೇ ಕರೆದುಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಈತನಿಗೆ ತೀರ್ಪು ಕೊಡಿ. ಎಂದನು. ಯಹೂದ್ಯರು ಮರಣದಂಡನೆ ವಿಧಿಸುವ ಅಧಿಕಾರ ನಮಗಿಲ್ಲವಲ್ಲ ಎಂದು ಉತ್ತರಿಸಿದರು. ಯೇಸು ತಮಗೆ ಯಾವ ಬಗೆಯ ಮರಣ ಕಾದಿರುವುದೆಂದು ಸೂಚಿಸಿ ಹೇಳಿದ ಮಾತು ಹೀಗೆ ನೆರವೇರುವಂತಾಯಿತು. ಆಗ ಪಿಲಾತನು ಅರಮನೆಯೊಳಗೆ ಹೋಗಿ ಯೇಸು ಸ್ವಾಮಿಯನ್ನು ಕರೆಯಿಸಿ, ನೀನು ಯಹೂದ್ಯರ ಅರಸನೋ? ಎಂದು ಕೇಳಿದನು. ಅದಕ್ಕೆ ಯೇಸು, ನೀವಾಗಿಯೇ ಇದನ್ನು ಹೇಳುತ್ತಿರುವಿರೋ ಅಥವಾ ಬೇರೆ ಯಾರಾದರೂ ನನ್ನನ್ನು ಕುರಿತು ಹೀಗೆ ಹೇಳಿದರೋ? ಎನ್ನಲು ಪಿಲಾತನು, ನಾನೇನು ಯಹೂದ್ಯನೇ? ನಿನ್ನ ಸ್ವಂತ ಜನರು ಮತ್ತು ಮುಖ್ಯ ಯಾಜಕರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದೀಯಾ? ಎಂದು ಕೇಳಿದನು. ಅದಕ್ಕೆ ಯೇಸು, ನನ್ನ ಸಾಮ್ರಾಜ್ಯ ಈ ಲೋಕದ್ದಲ್ಲ. ನನ್ನ ಸಾಮ್ರಾಜ್ಯ ಈ ಲೋಕದಾಗಿದ್ದರೆ ಯಹೂದ್ಯರ ಕೈಗೆ ನಾನು ಬೀಳದಂತೆ ನನ್ನ ಅನುಯಾಯಿಗಳು ಕಾದಾಡುತ್ತಿದ್ದರು. ನಿಜವಾಗಿಯೂ ನನ್ನ ಸಾಮ್ರಾಜ್ಯ ಇಹಲೋಕದ್ದಲ್ಲ. ಎಂದರು. ಪಿಲಾತನು ಹಾಗಾದರೆ ನೀನೊಬ್ಬ ಅರಸನೋ? ಎಂದು ಕೇಳಲು ಯೇಸು, ಅರಸ ಎನ್ನುವುದು ನೀವು ಹೇಳುವ ಮಾತು. ಸತ್ಯವನ್ನು ಕುರಿತು ಸಾಕ್ಷಿ ಹೇಳುವುದು ನನ್ನ ಕೆಲಸ. ಅದಕ್ಕಾಗಿಯೇ ನಾನು ಹುಟ್ಟಿದ್ದುದು, ಅದಕ್ಕಾಗಿಯೇ ನಾನು ಜಗತ್ತಿಗೆ ಬಂದದ್ದು. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ. ಎಂದು ಹೇಳಿದರು. ಆಗ ಪಿಲಾತನು ಸತ್ಯ ಎಂದರೆ ಏನು? ಎಂದು ಪ್ರಶ್ನಿಸಿ ಅಲ್ಲಿ ನಿಲ್ಲದೆ ಹೊರಗೆ ಹೋದನು. ಹೀಗೆ ಪಿಲಾತನು ಯಹೂದ್ಯರ ಬಳಿಗೆ ಬಂದು, ನನಗೆ ಈತನಲ್ಲಿ ಯಾವ ಅಪರಾಧವೂ ಕಾಣುವುದಿಲ್ಲ. ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಒಬ್ಬ ಸೆರೆಯಾಳನ್ನು ಬಿಡುಗಡೆ ಮಾಡುವ ಪದ್ಧತಿ ಇದೆ ಅಷ್ಟೇ. ಆದುದರಿಂದ ನೀವು ಬಯಸಿದರೆ ಯಹೂದ್ಯರ ಅರಸನನ್ನು ನಾನು ಬಿಡುಗಡೆ ಮಾಡುತ್ತೇನೆ. ಎಂದು ಹೇಳಿದನು. ಅದಕ್ಕೆ ಅವರು, ಬೇಡ, ಇವನು ಬೇಡ, ನಮಗೆ ಬರಬ್ಬನನ್ನು ಬಿಟ್ಟುಕೊಡಿ ಎಂದು ಬೊಬ್ಬೆ ಹಾಕಿ ಹೇಳಿದರು. ಬರಬ್ಬನು ಒಬ್ಬ
ಊಟದಿಂದ ಬಡಿಸಿದನು. ಸೈನಿಕರು ಮುಳ್ಳಿನ ಕಿರೀಟವನ್ನು ಹೆಣೆದು ಅವರ ತಲೆಗೆ ಮುಡಿಸಿ ಕೆನ್ನೇರಳೆ ಬಣ್ಣದ ಅಂಗಿಯನ್ನು ಅವರಿಗೆ ಉಡಿಸಿ ಹತ್ತಿರ ಬಂದು, ಯಹೂದ್ಯರ ಅರಸನೇ, ನಿನಗೆ ಶುಭವಾಗಲಿ ಎಂದು ಜರೆಯುತ್ತಾ ಅವರ ಕೆನ್ನೆಗೆ ಹೊಡೆಯತೊಡಗಿದರು. ಪಿಲಾತನು ಮತ್ತೆ ಹೊರಗೆ ಬಂದು ಯಹೂದ್ಯರಿಗೆ, ನೋಡಿ, ನಾನು ಇವನನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ನನಗೆ ಇವನಲ್ಲಿ ಯಾವ ಅಪರಾಧವೂ ಕಾಣಿಸುತ್ತಿಲ್ಲ ಎಂಬುದು ನಿಮಗೆ ತಿಳಿದಿರಲಿ ಎಂದು ಹೇಳಿದನು. ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆನ್ನೇರಳೆ ಬಣ್ಣದ ಅಂಗಿಯನ್ನು ಧರಿಸಿದವರಾಗಿ ಹೊರಕ್ಕೆ ಬಂದರು. ಪಿಲಾತನು, ಇಗೋ ಈ ಮನುಷ್ಯ ಎಂದನು. ಮುಖ್ಯ ಯಾಜಕರು ಕಾವಲಾಳುಗಳು ಯೇಸುವನ್ನು ಕಂಡೊಡನೆ ಇವನನ್ನು ಶಿಲುಬೆಗೇರಿಸಿ ಶಿಲುಬೆಗೇರಿಸಿ ಎಂದು ಬೊಬ್ಬೆ ಹಾಕಿದರು. ಆಗ ಪಿಲಾತನು, ಬೇಕಾದರೆ ನೀವೇ ಇವನನ್ನು ಕರೆದುಕೊಂಡು ಹೋಗಿ ಶಿಲುಬೆಗೇರಿಸಿ, ನನಗಾದರೂ ಇವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲ ಎಂದನು. ಅದಕ್ಕೆ ಯಹೂದ್ಯರು, ನಮಗೊಂದು ಕಾನೂನು ಉಂಟು, ಅದರ ಮೇರೆಗೆ ಇವನು ಸಾಯಲೇಬೇಕು, ಏಕೆಂದರೆ ತಾನು ದೇವರ ಪುತ್ರನೆಂದು ಹೇಳಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು. ಇದನ್ನು ಕೇಳಿದ್ದೇ ಪಿಲಾತನಿಗೆ ಮತ್ತಷ್ಟು ಭಯವಾಯಿತು. ಅವನು ಮತ್ತೆ ಅರಮನೆಯೊಳಗೆ ಬಂದು, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಉತ್ತರ ಕೊಡಲಿಲ್ಲ. ಆಗ ಪಿಲಾತನು, ನನ್ನೊಡನೆ ನೀನು ಮಾತನಾಡುವುದಿಲ್ಲವೇ? ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೂ ನಿನ್ನನ್ನು ಶಿಲುಬೆಗೇರಿಸುವುದಕ್ಕೂ ನನಗೆ ಅಧಿಕಾರವಿದೆ ಎಂಬುದು ನಿನಗೆ ತಿಳಿಯದೋ ಎಂದನು. ಅದಕ್ಕೆ ಯೇಸು, ನಿಮಗೆ ಮೇಲಿಂದ ಕೊಟ್ಟ ಹೊರತು ನನ್ನ ಮೇಲೆ ನಿಮಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ್ದರಿಂದ ನನ್ನನ್ನು ನಿಮ್ಮ ಕೈಗೆ ಒಪ್ಪಿಸಿದವನಿಗೆ ಪಾಪ ಹೆಚ್ಚು ಎಂದು ನುಡಿದರು. ಇದನ್ನು ಕೇಳಿದ ಮೇಲೆ ಪಿಲಾತನು ಯೇಸುವನ್ನು ಬಿಡುಗಡೆ ಮಾಡಲು ಪ್ರಯತ್ನಿಸಿದನು. ಯಹೂದ್ಯರಾದರೋ, ಇವನನ್ನು ಬಿಡುಗಡೆ ಮಾಡಿದರೆ ನೀವು ರೋಮ್ ಚಕ್ರವರ್ತಿಯ ಮಿತ್ರನೇ ಅರಸನೆಂದು ಹೇಳಿಕೊಳ್ಳುವ ಇವನು ರೋಮ್ ಚಕ್ರವರ್ತಿಗೆ ಶತ್ರು ಎಂದು ಕೂಗಿಕೊಂಡರು. ಅವರ ಈ ಕೂಗನ್ನು ಕೇಳಿ ಪಿಲಾತನು ಯೇಸುವನ್ನು ಹೊರಗೆ ಕರೆಯಿಸಿದನು. ಹಾಸುಗಲ್ಲು ಎಂಬ ಕಟ್ಟೆಯ ಮೇಲಿದ್ದ ನ್ಯಾಯಪೀಠದ ಮೇಲೆ ಕುಳಿತುಕೊಂಡನು. ಯಹೂದ್ಯರ ಭಾಷೆಯಲ್ಲಿ ಆ ಸ್ಥಳಕ್ಕೆ ಗಬ್ಬತ ಎಂದು ಹೆಸರು. ಅಂದು ಹಬ್ಬದ ಹಿಂದಿನ ದಿನ ಮಧ್ಯಾಹ್ನ 12 ಗಂಟೆ ಇರಬಹುದು. ಪಿಲಾತನು ಯಹೂದ್ಯರನ್ನು ನೋಡಿ, ಇಗೋ ನಿಮ್ಮ ಅರಸನು ಎಂದು ಹೇಳಿದನು. ಅವರಾದರೋ, ಕೊಲ್ಲಿರಿ ಕೊಲ್ಲಿರಿ ಶಿಲುಬೆಗೇರಿಸಿ ಎಂದು ಕಿರುಚಿದರು. ಪಿಲಾತನು ನಿಮ್ಮ ಅರಸನನ್ನು ಶಿಲುಬೆಗೇರಿಸಲೇ ಎಂದನು. ಅದಕ್ಕೆ ಮುಖ್ಯ ಯಾಜಕರು ರೋಮ್ ಚಕ್ರವರ್ತಿಯ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದು ಉತ್ತರ ಕೊಟ್ಟರು. ಕಡೆಗೆ ಪಿಲಾತನು ಯೇಸುವನ್ನು ಶಿಲುಬೆಗೆ ಏರಿಸುವುದಕ್ಕಾಗಿ ಅವರಿಗೆ ಒಪ್ಪಿಸಿಬಿಟ್ಟನು. ಅವರು ಯೇಸುವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಯೇಸು ಸ್ವಾಮಿ ತಮ್ಮ ಶಿಲುಬೆಯನ್ನು ತಾವೇ ಹೊತ್ತುಕೊಂಡು ಕಪಾಲ ಎಂಬ ಸ್ಥಳಕ್ಕೆ ಹೋದರು. ಯಹೂದ್ಯರ ಭಾಷೆಯಲ್ಲಿ ಗೋಲ್ಗೊತ್ತಾ ಎಂದು ಹೆಸರು. ಅಲ್ಲಿ ಯೇಸುವನ್ನು ಶಿಲುಬೆಗೆ ಏರಿಸಿದರು. ಅವರ ಅಕ್ಕಪಕ್ಕದಲ್ಲಿ ಇನ್ನಿಬ್ಬರನ್ನೂ ಶಿಲುಬೆಗೆ ಹಾಕಿದರು. ಪಿಲಾತನು ಒಂದು ಫಲಕದ ಮೇಲೆ ನಜರೇತಿನ ಯೇಸು ಯಹೂದ್ಯರ ಅರಸ ಎಂದು ಬರೆಸಿ ಶಿಲುಬೆಯ ಮೇಲ್ಗಡೆ ಇರಿಸಿದನು. ಯೇಸುವನ್ನು ಶಿಲುಬೆಗೇರಿಸಿದ ಸ್ಥಳ ನಗರಕ್ಕೆ ಸಮೀಪದಲ್ಲೇ ಇದ್ದುದರಿಂದ ಹಲವು ಮಂದಿ ಯಹೂದ್ಯರು ಆ ಫಲಕವನ್ನು ಓದಿದರು. ಅದು ಹಿಬ್ರಿಯ, ಲತೀನ್ ಮತ್ತು ಗ್ರೀಕ್ ಭಾಷೆಯಲ್ಲಿ ಬರೆಯಲಾಗಿತ್ತು. ಆದುದರಿಂದ ಯಹೂದ್ಯರ ಮುಖ್ಯ ಯಾಜಕರು ಪಿಲಾತನಿಗೆ, ಯಹೂದ್ಯರ ಅರಸ ಎಂದು ಬರೆಯುವುದು ತಾನು ಯಹೂದ್ಯರ ಅರಸನೆಂದು ಹೇಳಿಕೊಂಡವನು ಎಂದು ಬರೆಯಿರಿ ಎಂದರು. ಅದಕ್ಕೆ ಪಿಲಾತನು, ನಾನು ಬರೆದದ್ದು ಬರೆದಾಯಿತು ಎಂದನು. ಯೇಸುವನ್ನು ಶಿಲುಬೆಗೇರಿಸಿದ ಬಳಿಕ ಸೈನಿಕರು ಯೇಸುವಿನ ಬಟ್ಟೆಗಳನ್ನು ತೆಗೆದುಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಪಾಲಿನಂತೆ 4 ಪಾಲು ಮಾಡಿ ಹಂಚಿಕೊಂಡರು. ಅವರ ಒಳ ಅಂಗಿಯಾದರೂ ಹೊಲಿಗೆ ಇಲ್ಲದೆ ಮೇಲಿಂದ ಕೆಳಗಿನವರೆಗೂ ಹಿಡಿದದ್ದಾಗಿತ್ತು. ಅದನ್ನು ತೆಗೆದುಕೊಂಡು ಅವರು ತಮ್ಮ ತಮ್ಮೊಳಗೆ, ಇದನ್ನು ಹರಿಯುವುದು ಬೇಡ, ಚೀಟು ಹಾಕಿ ಯಾರ ಪಾಲಿಗೆ ಬರುವುದೋ ನೋಡೋಣ ಎಂದು ಮಾತನಾಡಿಕೊಂಡು ಹಾಗೆಯೇ ಮಾಡಿದರು. ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಹಂಚಿಕೊಂಡರು, ನನ್ನ ಅಂಗಿಗಾಗಿ ಚೀಟು ಹಾಕಿದರು ಎಂಬ ಪವಿತ್ರ ಗ್ರಂಥದ ವಾಕ್ಯ ಹೀಗೆ ನೆರವೇರಿತು. ಯೇಸುವಿನ ತಾಯಿಯ ಸಹೋದರಿ ಕ್ಲೋಪನ ಹೆಂಡತಿ ಮರಿಯ ಮತ್ತು ಮಗ್ದಲದ ಮರಿಯ ಇವರು ಶಿಲುಬೆಯ ಬಳಿಯಲ್ಲೇ ನಿಂತಿದ್ದರು. ಯೇಸು ತಮ್ಮ ತಾಯಿಯನ್ನು ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನು ನೋಡಿ, ಅಮ್ಮ, ಇಗೋ ನಿನ್ನ ಮಗ, ಎಂದರು. ಅನಂತರ ತಮ್ಮ ಶಿಷ್ಯನನ್ನು ಕುರಿತು, ಇಗೋ ನಿನ್ನ ತಾಯಿ. ಎಂದರು. ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿಯೇ ಇರಿಸಿಕೊಂಡನು. ಇದಾದ ಮೇಲೆ ಯೇಸುಸ್ವಾಮಿ ನೆರವೇರಬೇಕಾದುದೆಲ್ಲವೂ ನೆರವೇರಿದೆ ಎಂದು ತಿಳಿದು ಪವಿತ್ರ ಗ್ರಂಥದಲ್ಲಿ ಬರೆದದ್ದು ಈಡೇರುವಂತೆ
ನನಗೆ ದಾಹವಾಗಿದೆ. ಬಳಿಯಲ್ಲೇ ಹುಳಿರಸ ತುಂಬಿದ ಪಾತ್ರೆಯೊಂದಿತ್ತು. ಅವರು ಸ್ಪಂಜನ್ನು ಆ ಹುಳಿರಸದಲ್ಲಿ ತೋಯಿಸಿ ಹೀಸೋಪ್ ಗಿಡದ ಕೊನೆಗೆ ಸಿಕ್ಕಿಸಿ ಯೇಸುವಿನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಹುಳಿರಸವನ್ನು ಸೇವಿಸುತ್ತಲೇ ಎಲ್ಲ ನೆರವೇರಿತು ಎಂದು ನುಡಿದು ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿದರು. ಈಗ ಮೊಣಕಾಲೂರಿ ಎಲ್ಲರೂ ಮೌನವಾಗಿ ಪ್ರಾರ್ಥಿಸೋಣ. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ, ಮಾರನೆಯ ದಿನ ಸಬ್ಬತ್ ದಿನವೂ ದೊಡ್ಡ ಹಬ್ಬವೂ ಆಗಿತ್ತು. ಸಬ್ಬತ್ ದಿನಗಳಂದು ಶವಗಳು ಶಿಲುಬೆಯ ಮೇಲೆ ತೂಗಾಡುವುದು ಸರಿಯಲ್ಲ ಎಂದುಕೊಂಡು ಶಿಲುಬೆಗೆ ಏರಿಸಲಾಗಿದ್ದವರ ಕಾಲುಗಳನ್ನು ಮುರಿದು ಅವರ ಶವವನ್ನು ಅಂದೇ ತೆಗೆಯಿಸಿಬಿಡಲು ಯಹೂದ್ಯರು ಪಿಲಾತನಿಂದ ಅಪ್ಪಣೆ ಕೇಳಿಕೊಂಡರು. ಅಂತೆಯೇ ಸೈನಿಕರು ಬಂದು ಯೇಸುವಿನೊಡನೆ ಶಿಲುಬೆಗೆ ಏರಿಸಲಾಗಿದ್ದ ಮೊದಲನೆಯವನ ಹಾಗೂ ಎರಡನೆಯವನ ಕಾಲುಗಳನ್ನು ಮುರಿದರು. ತರುವಾಯ ಯೇಸುವಿನ ಬಳಿಗೆ ಬಂದರು. ಯೇಸು ಆಗಲೇ ಸತ್ತು ಹೋಗಿರುವುದನ್ನು ಕಂಡು ಅವರ ಕಾಲುಗಳನ್ನು ಮುರಿಯಲಿಲ್ಲ. ಆದರೂ ಸೈನಿಕರಲ್ಲಿ ಒಬ್ಬನು ಈಟಿಯಿಂದ ಅವರ ಪಕ್ಕೆಯನ್ನು ತಿವಿದನು. ಕೂಡಲೇ ರಕ್ತವೂ ನೀರು ಅಲ್ಲಿಂದ ಹೊರಗೆ ಹರಿದು ಬಂದವು. ಇದು ಕಣ್ಣಾರೆ ಕಂಡವನ ಹೇಳಿಕೆ. ಈ ಹೇಳಿಕೆ ಸತ್ಯವಾದುದು. ತಾನು ಸತ್ಯವನ್ನೇ ನುಡಿಯುತ್ತಿದ್ದೇನೆಂಬ ಅರಿವು ಅವನಿಗಿದೆ. ನೀವು ವಿಶ್ವಾಸ ಬೇಕೆಂದೇ ಆತನು ಇದನ್ನು ಹೇಳಿದ್ದಾನೆ. ಆತನ ಎಲುಬೊಂದನ್ನು ಮುರಿಯಕೂಡದು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಈ ವಾಕ್ಯ ನೆರವೇರುವಂತೆ ಹೀಗೆ ನಡೆಯಿತು. ತಾವು ಇರಿದವನನ್ನೇ ಅವರು ನಿರೀಕ್ಷಿಸುವರು ಎನ್ನುತ್ತದೆ ಇನ್ನೊಂದು ವಾಕ್ಯ. ಅರಿಮತಾಯ ಊರಿನ ಜೋಸೆಫ್ ಎಂಬುವನು ಕೂಡ ಯೇಸುವಿನ ಶಿಷ್ಯರಲ್ಲಿ ಒಬ್ಬನು. ಈತನು ಯಹೂದ್ಯರಿಗೆ ಹೆದರಿ ತಾನು ಶಿಷ್ಯನೆಂದು ತೋರಿಸಿಕೊಳ್ಳುತ್ತಿರಲಿಲ್ಲ. ಮೇಲೆ ಹೇಳಿದ್ದೆಲ್ಲ ನಡೆದಾದ ಮೇಲೆ ಈತನು ಯೇಸುವಿನ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲು ಪಿಲಾತನಿಂದ ಅಪ್ಪಣೆ ಕೇಳಿದನು. ಪಿಲಾತನು ಒಪ್ಪಿಗೆ ಕೊಡಲು ಈತನು ಬಂದು ಪಾರ್ಥಿವ ಶರೀರವನ್ನು ಕೊಂಡೊಯ್ದನು. ಈತನು ಯೇಸುವನ್ನು ನೋಡಲು ಬಂದಿದ್ದ ನಿಕೋದೇಮನು ಕೂಡ ಅಲ್ಲಿಗೆ ಬಂದನು. ಇವನು ರಕ್ತಬೋಳ ಹಾಗೂ ಅಗರು ಕಲಸಿದ 30 ಕಿಲೋಗ್ರಾಮಿನಷ್ಟು ಚೂರ್ಣವನ್ನು ತಂದಿದ್ದನು. ಇವರು ಯೇಸುವಿನ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಯಹೂದ್ಯರ ಶವ ಸಂಸ್ಕಾರದ ಪದ್ಧತಿಯಂತೆ ಸುಗಂಧ ದ್ರವ್ಯಗಳನ್ನು ಹಾಕಿ ನಾರು ಮಡಿಯಲ್ಲಿ ಸುತ್ತಿದರು. ಯೇಸುವನ್ನು ಶಿಲುಬೆಗೇರಿಸಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಯಾರ ಶವವನ್ನು ಇಡದೆ ಹೊಸ ಸಮಾಧಿಯಾಗಿತ್ತು. ಸಮಾಧಿಯು ಹತ್ತಿರದಲ್ಲೇ ಇದ್ದುದರಿಂದ ಹಾಗೂ ಮರುದಿನ ಪಾಸ್ಕ ಹಬ್ಬವಾದುದರಿಂದ ಯೇಸುವಿನ ಪಾರ್ಥಿವ ಶರೀರವನ್ನು ಅಲ್ಲಿಯೇ ಸಮಾಧಿ ಮಾಡಿದರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಭೂಮಿಯ ಮೇಲೆ ಬಿದ್ದ ಕಾಳು ಸಾಯದಿದ್ದರೆ ಅದರಿಂದ ಆ ಕಾಳು ಮೊಳಕೆಯೊಡೆದು ಸಸಿಯಾಗಿ ಬೆಳೆದು ಮರವಾಗಲು ಸಾಧ್ಯವಿಲ್ಲ. ಅದೇ ರೀತಿ ತುಂಬು ಗರ್ಭಿಣಿ ಹೆಂಗಸು ಹೆರಿಗೆಯ ಸಮಯದಲ್ಲಿ ಆ ಹೆರಿಗೆಯ ನೋವನ್ನು ಸಹಿಸಿ ಸತ್ತು ಬದುಕದಿದ್ದರೆ ಅಲ್ಲಿ ಹೊಸ ಜೀವ ಸೃಷ್ಟಿಯಾಗಲು ಅಥವಾ ಈ ಭೂಮಿಗೆ ಹೊಸ ಜೀವ ಬರಲು ಸಾಧ್ಯವೇ ಇಲ್ಲ. ಅದೇ ರೀತಿ ಈ ಗುಡ್ ಫ್ರೈಡೆ, ಈ ಶುಭ ಶುಕ್ರವಾರದ ಪಾಡು, ನೋವು, ಸಂಕಷ್ಟಗಳು, ಮರಣ ಇವ್ಯಾವುದೂ ಇಲ್ಲದಿದ್ದರೆ ಪುನರುತ್ಥಾನ ಸಾಧ್ಯವೇ ಇಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕ್ರೈಸ್ತರಾದ ನಮಗೆ ಇಂದು ಶುಭ ಶುಕ್ರವಾರ.
ಗುಡ್ ಫ್ರೈಡೆ. ಆದರೆ ಈ ಶುಭ ಶುಕ್ರವಾರದ ದಿನ ಯಾವುದೇ ಶುಭಕರ ಘಟನೆಗಳು ನಡೆಯಲಿಲ್ಲ. 2000 ವರ್ಷಗಳ ಹಿಂದೆ ಈ ಶುಭ ಶುಕ್ರವಾರದಂದು ಯಾವುದೇ ಶುಭಕರವಾದ ಘಟನೆ ನಡೆಯಲಿಲ್ಲ. ಯಾಕೆಂದರೆ ಆ ಶುಭ ಶುಕ್ರವಾರದ ದಿನ ಏನೆಲ್ಲ ಘಟನೆಗಳು ನಡೀತು, ಯಾವ ರೀತಿಯೆಲ್ಲ ಯೇಸು ಸ್ವಾಮಿಯನ್ನು ಜನರು ಹಿಂಸಿಸಿದ್ರು, ಯಾವ ರೀತಿಯೆಲ್ಲ ಜನ ಯೇಸು ಸ್ವಾಮಿಯನ್ನು ನಿಂದಿಸಿದರು, ಯಾವ ರೀತಿಯೆಲ್ಲ ಅವರನ್ನು ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿ ಅವರನ್ನು ಬೈದು ನಿಂದಿಸಿದರು. ಆದರೆ ಇಲ್ಲಿ ಯಾವ ರೀತಿಯ ಕೊನೆಗೆ ಶಿಲುಬೆಯಲ್ಲಿ ಅವರನ್ನು ಮೊಳೆಯೆಲ್ಲ ಜಡಿದು ಅವರನ್ನು ಸಾಯಿಸುವುದರ ಮೂಲಕ ಅವರನ್ನು ಕೊಂದರು. ಅಲ್ಲಿ ಯಾವುದೇ ಶುಭಗಳಿಗೆ ಯಾವುದೇ ಶುಭಕರವಾದಂಥ ಒಂದು ಘಟನೆ ನಡೆಯಲಿಲ್ಲ. ಆದರೂ ಕ್ರೈಸ್ತರಾದ ನಮಗೆ ಇವತ್ತು ಶುಭ ಶುಕ್ರವಾರ. ಈ ಶುಕ್ರವಾರವನ್ನು ಗುಡ್ ಫ್ರೈಡೆ ಅಂತ ಕರೆಯುತ್ತೇವೆ. ಯಾಕೆಂದರೆ ನಮಗೆ ಗೊತ್ತು ಇಲ್ಲಿ ಯೇಸು ಸ್ವಾಮಿ ಸಾವನ್ನಪ್ಪಿದ್ದು ಆ ಸಾವನ್ನು ಜಯಿಸಲು ಅಂತ, ಆ ಸಾವನ್ನು ಜಯಿಸಲು ಅಂತ. ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ಅನ್ನು ನಾವು ಆಚರಿಸ್ತೇವೆ. ಪ್ರೇಮಿಗಳ ದಿನ, ಪ್ರೇಮಿಗಳ ದಿನಾಚರಣೆಯನ್ನು ನಾವು ಆಚರಿಸ್ತೇವೆ. ಕ್ರೈಸ್ತರಾದ ನಮಗೆ ಶುಭ ಶುಕ್ರವಾರ ಪ್ರೇಮದ ದಿನ. 14ನೇ ತಾರೀಕು ಪ್ರೇಮಿಗಳ ದಿನವಾದರೆ ಇವತ್ತು ಪ್ರೇಮದ ದಿನ, ಪ್ರೀತಿಯ ದಿನ, ತ್ಯಾಗದ ದಿನ. ಯಾಕೆಂದರೆ 14ನೇ ತಾರೀಕು ಅಲ್ಲಿ ಪ್ರೇಮ ಪ್ರೀತಿ ಇರುವುದು ಮನುಷ್ಯರಲ್ಲಿ ಮಾತ್ರ. ಆದರೆ ಈ ಶುಭ ಶುಕ್ರವಾರದಂದು ಇರುವುದು ಆ ಪ್ರೀತಿ ಇರುವುದು, ಆ ಪ್ರೇಮ ಇರುವುದು, ಆ ತ್ಯಾಗದ ಸಂಕೇತವಾಗಿ ನಡೆಯುತ್ತಾ ಇರುವ ಕೆಲಸಗಳು ದೇವರು ಮತ್ತು ಮನುಷ್ಯರ ನಡುವೆ. ಆದ್ದರಿಂದಲೇ ಇವತ್ತಿನ ಈ ಶುಭ ಶುಕ್ರವಾರವನ್ನು ನಾವು ಪ್ರೇಮದ ದಿನ ಅಂತ ಕರೆಯುತ್ತೇವೆ. ದೇವರು ತಮ್ಮ ಪ್ರೀತಿಯನ್ನು ಜನರಿಗೆ ಹಂಚಿಕೊಂಡಂಥ ದಿನ. ಪಾಪದಿಂದ ದೇವರೊಂದಿಗಿನ ಸಂಬಂಧವನ್ನು ಕಡಿದುಕೊಂಡಂಥ ಮನುಷ್ಯ ದೇವರಿಂದ ದೂರ ಹೋಗಿ ತನ್ನದೇ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭಿಸಿದ. ಆದರೆ ದೇವರು ತಮ್ಮ ಸೃಷ್ಟಿಯನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ತಮ್ಮ ಪುತ್ರನನ್ನೇ ಕಳುಹಿಸಿ ಈ ದೂರ ಹೋದಂಥ ಜನಾಂಗವನ್ನು ಮರಳಿ ತಮ್ಮ ಬಳಿಗೆ ಕರೆತರಲು ಈ ಪುತ್ರನನ್ನು ಕಳುಹಿಸಿದರು. ಈ ಪುತ್ರ ಯೇಸು ಕ್ರಿಸ್ತ ಈ ಜನಾಂಗವನ್ನು, ದೇವರಿಂದ ದೂರ ಹೋದಂಥ ಜನಾಂಗವನ್ನು, ದೇವರಿಂದ ಸೃಷ್ಟಿಯಾದಂಥ ಈ ಜನಾಂಗವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ಈ ಜನರನ್ನು ಪುನಃ ಮರಳಿ ದೇವರ ಬಳಿಗೆ ಕರೆತರಲು ತಮ್ಮ ಪ್ರಾಣವನ್ನೇ ಅರ್ಪಿಸುವುದರ ಮೂಲಕ, ಶಿಲುಬೆ ಮೇಲೆ ಸಾಯುವುದರ ಮೂಲಕ ಆ ಪ್ರೀತಿಯನ್ನು ತೋರ್ಪಡಿಸಿದರು ಮತ್ತು ಆ ತಮ್ಮ ಜೀವನವನ್ನೇ ತ್ಯಾಗಮಯ ಜೀವನವನ್ನಾಗಿ ಅರ್ಪಿಸಿದರು. ಪ್ರಭು ಕ್ರಿಸ್ತರೇ ಹೇಳುವ ಪ್ರಕಾರ ತನ್ನ ಪ್ರಾಣವನ್ನು ಸ್ನೇಹಿತನಿಗೆ ಅರ್ಪಿಸುವುದಕ್ಕಿಂತ ಮಿಗಿಲಾದ ಪ್ರೀತಿ ಇನ್ಯಾವುದೂ ಇಲ್ಲ ಅಂತ. ಆ ಪ್ರೀತಿಯನ್ನು ವ್ಯಕ್ತಪಡಿಸಿದಂಥ ಅದೇ ಪ್ರಭು ಕ್ರಿಸ್ತರು ವ್ಯಕ್ತಪಡಿಸಿದಂಥ ದಿನ ಈ ಶುಭ ಶುಕ್ರವಾರ. ಆದ್ದರಿಂದಲೇ ಇವತ್ತು ಯಾವುದೇ ಶುಭಕರವಾದ ಘಟನೆಗಳು ನಡೆಯದಿದ್ದರೂ ಈ ದಿನ ಈ ಶುಭವನ್ನು ಶುಭ ಶುಕ್ರವಾರ ಅಂತ ಕರೀತೇವೆ. ಯಾಕೆಂದರೆ ಇಲ್ಲಿ ದೇವರು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇವರು ತಮ್ಮ ಜನರನ್ನು ಎಷ್ಟಾಗಿ ಪ್ರೀತಿಸಿದರು ಎಂಬ ವಿಷಯವನ್ನು ಇಲ್ಲಿ ಇದ್ದಾರೆ. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಪಾಪವನ್ನು ಮಾಡುವುದರ ಮೂಲಕ, ಪಾಪದ ಜೀವನವನ್ನು ನಡೆಸುವುದರ ಮೂಲಕ ನಾವು ಪ್ರಭು ಕ್ರಿಸ್ತರಿಗೆ ನೀಡಿದಂಥ ಕೊಡುಗೆ ಏನು? ಶಿಲುಬೆ. ಆದರೆ ಪ್ರಭು ಕ್ರಿಸ್ತರು ಆ ಶಿಲುಬೆ ಮೇಲೆ ಮರಣ ಹೊಂದುವ ಮೂಲಕ ಆ ಶಿಲುಬೆಯನ್ನು ಜನರಿಗೆ ಪಾಪದಿಂದ ಮರಳಿ ಹಿಂದಿರುಗಿ ಬಂದಂಥ ಜನರಿಗೆ ಸ್ವರ್ಗ ಸಾಮ್ರಾಜ್ಯವನ್ನು ಏರಲು ಸಹಾಯ ಮಾಡುವಂಥ ಏಣಿಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಅಂದು ಕೇವಲ ಪಾಪದ ಸಂಕೇತವಾಗಿದ್ದಂಥ ಆ ಶಿಲುಬೆ ಇಂದು ನಾವು ಸ್ವರ್ಗ ಸಾಮ್ರಾಜ್ಯಕ್ಕೆ ಏರಲು ಬೇಕಾದಂಥ ಒಂದು ಏಣಿಯಾಗಿದೆ. ಅದು ನಡೆದದ್ದು ಯೇಸು ಕ್ರಿಸ್ತರು ಅದರಲ್ಲಿ ಸಾಯುವುದರ ಮೂಲಕ. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಗುಡ್ ಫ್ರೈಡೆಯನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ನಾವು 40 ದಿನಗಳ ಕಾಲ ತಪಸ್ಸು ಕಾಲವನ್ನು ಆಚರಿಸಿ 4 ದಿನಗಳ ಪವಿತ್ರ ವಾರದಲ್ಲಿ 4 ದಿನಗಳನ್ನು ಕಳೆದು ನಮ್ಮನ್ನೇ ನಾವು ಒಂದು ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಬಂದಿದ್ದೇವೆ. ಯೇಸು ಕ್ರಿಸ್ತರ ಪಾಡು ಮರಣ
ಈ ಮರಣದಲ್ಲಿ ಭಾಗಿಯಾಗಲು, ನಾವು ಸಹ ಈ ಮರಣದಲ್ಲಿ ಪಾಲುಗಾರರಾಗಲು ನಮ್ಮನ್ನೇ ನಾವು ಸಿದ್ಧತೆ ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಸಿದ್ಧತೆ ಎಷ್ಟು ಪ್ರಾಮಾಣಿಕವಾದ ಸಿದ್ಧತೆಯಾಗಿದೆ ನಮ್ಮನ್ನೇ ನಾವು ಕೇಳಿಕೊಳ್ಳೋಣ. ಯಾಕೆಂದರೆ ನಾವು ದೇವರಿಂದ ಎಷ್ಟು ದೂರ ಹೋದಷ್ಟು ಶಿಲುಬೆ ಮೇಲೆ ಪ್ರಭು ಕ್ರಿಸ್ತರಿಗೆ ನೋವು ಅಧಿಕವಾಗುತ್ತೆ ಹೊರತು ಕಡಿಮೆಯಾಗುವುದಿಲ್ಲ. ನಾವು ಯಾವಾಗ ನಮ್ಮ ಪಾಪಮಯ ಜೀವನವನ್ನು ಬಿಟ್ಟು ದೇವರ ಬಳಿಗೆ ಹಿಂದಿರುಗಿ ಬರುತ್ತೇವೋ ಖಂಡಿತವಾಗಿಯೂ ನಾವು ಸಹ ಪ್ರಭು ಕ್ರಿಸ್ತರ ಹೊರುವಂಥ ಆ ಶಿಲುಬೆಗೆ ನಮ್ಮ ಹೆಗಲನ್ನು ಕೊಟ್ಟು ಹೊರಲು ನಾವು ಅವರಿಗೆ ಸಹಾಯ ಮಾಡುವವರಾಗುತ್ತೇವೆ. ಗುಡ್ ಫ್ರೈಡೆಯನ್ನು ಆಚರಿಸ್ತಾ ಇದ್ದೇವೆ. ದೇವರು ಸತ್ತ ದಿನ. ಆದರೆ ಈ ದೇವರು ಸತ್ತ ದಿನ ಎಲ್ಲೂ ನಾವು ಕೇಳಿಲ್ಲ. ಯಾವ ದೇವರು ಸಹ ಸತ್ತು ಹೋಗಿದ್ದಾರೆ ಅಂತ ನಾವು ಕೇಳಿಲ್ಲ. ಆದರೆ ನಮ್ಮ ದೇವರು ಸತ್ತು ಹೋಗಿದ್ದಾರೆ ಅಂತ ನಾವು ಕೇಳ್ತೇವೆ. ಆದರೆ ಈ ಸಾವು ಶಾಶ್ವತವಾದ ಸಾವಲ್ಲ. ಈ ಸಾವನ್ನು ಯೇಸುಸ್ವಾಮಿ ಅಪ್ಪಿಕೊಂಡ ಉದ್ದೇಶವೇ ಈ ಸಾವನ್ನು ಜಯಿಸಲು, ಜನರಿಗೆ ತೋರ್ಪಡಿಸಲು ನಾನು ನಿಜವಾಗಿಯೂ ದೇವರ ಪುತ್ರ. ಯಾವುದೇ ರೀತಿಯ ಸಂಕಷ್ಟಗಳು, ಯಾವುದೇ ರೀತಿಯ ನೋವುಗಳು, ಯಾವುದೇ ರೀತಿಯ ಸಾವು ಸಹ ನನ್ನನ್ನು ಬಂಧಿಸಲು ಸಾಧ್ಯ ಇಲ್ಲ. ಆದ್ದರಿಂದ ನನ್ನನ್ನು ನಂಬಿದವರಿಗೆ ನಾನು ಪುನರುತ್ಥಾನ ಹೊಂದಿದ ಹಾಗೆ ನನ್ನನ್ನು ನಂಬಿದವರು ಸಹ ತಂದೆಯಾದ ದೇವರು ನಿಮ್ಮನ್ನು ಸಹ ಪುನರುತ್ಥಾನ ಹೊಂದಿಸುವರು ಅನ್ನೋ ಒಂದು ಅಂಶವನ್ನು ನಮಗೆ ಪ್ರಭು ಕ್ರಿಸ್ತರು ತಿಳಿಯಪಡಿಸ್ತಾ ಇದ್ದಾರೆ. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರೇ, ಈ ಶಿಲುಬೆಯ ಈ ಶುಭ ಶುಕ್ರವಾರದ ದಿನದಂದು ನಮ್ಮ ಜೀವನದಲ್ಲಿ ಬರುವಂಥ ಆ ಚಿಕ್ಕ ಚಿಕ್ಕ ಶಿಲುಬೆಗಳನ್ನು ಹೊರಲು ಸಂತೋಷದಿಂದ ಮುಂದೆ ಬರೋಣ. ಯಾಕೆಂದರೆ ನಾವು ಚೇತನದಲ್ಲಿ ಹಾಡನ್ನು ಹಾಡ್ತೇವೆ, ಒಂದು ಭಕ್ತಿಗೀತೆಯನ್ನು ಹಾಡ್ತೇವೆ. ಏನಂತ? ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು, ಏಕೆಂದರೆ ಯೇಸುವೇ ಜೀವದಾತ. ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಡೋಣ, ಯೇಸು ಕ್ರಿಸ್ತರ ಮೇಲೆ ವಿಶ್ವಾಸವಿಡೋಣ. ಶಿಲುಬೆ ಮೇಲೆ ಯೇಸು ಸ್ವಾಮಿ ನನಗಾಗಿ, ನಿಮಗಾಗಿ, ನನ್ನ ಪಾಪವನ್ನು ತೊಳೆಯಲು, ನಿಮ್ಮ ಪಾಪವನ್ನು ತೊಳೆಯಲು, ಆ ಪಾಪದಿಂದ ನಮ್ಮನ್ನು ರಕ್ಷಣೆ ಬಿಡುಗಡೆ ಆ ಪಾಪದಿಂದ ಬಂಧಿತರಾಗಿದ್ದಂಥ ನಮ್ಮನ್ನು ಬಿಡುಗಡೆಗೊಳಿಸಲು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮರಣ ಹೊಂದುತ್ತಿದ್ದಾರೆ. ಖಂಡಿತವಾಗಿಯೂ ಮರಣ ಹೊಂದಿದಂಥ ಯೇಸು ಇನ್ನು 2 ದಿನದಲ್ಲಿ, ಇನ್ನು 3 ದಿನಗಳಲ್ಲಿ ಪುನರುತ್ಥಾನ ಹೊಂದುವರು. ನನ್ನನ್ನು ಯಾವ ಸಾವು ಬಂಧಿಸಿಡಲು ಸಾಧ್ಯವಿಲ್ಲ ಅಂತ ಪುನರುತ್ಥಾನ ಹೊಂದುತ್ತಾ ನಿತ್ಯ ಜೀವವನ್ನು ಯೇಸು ಸ್ವಾಮಿ ನಮಗೂ ಸಹ ನೀಡಲು ಬಯಸುತ್ತಿದ್ದಾರೆ. ಆ ನಿತ್ಯ ಜೀವವನ್ನು ಪಡೆಯಲು ನಾವು ಯೋಗ್ಯ ಕ್ರೈಸ್ತರಾಗಿದ್ದೇವೋ ನಮ್ಮನ್ನು ನಾವು ಕೇಳಿಕೊಳ್ಳೋಣ. ಯಾಕೆಂದರೆ ನಾವು ಆ ನಿತ್ಯ ಜೀವವನ್ನು ಪಾಪ ಮಾಡುವುದರ ಮೂಲಕ, ಪಾಪ ಜೀವನವನ್ನು ನಡೆಸುವುದರ ಮೂಲಕ ಪಡೆಯಲು ಸಾಧ್ಯವಿಲ್ಲ. ಬದಲಾಗಿ ಒಳ್ಳೆಯ ಕ್ರೈಸ್ತರಾಗೋಣ. ಒಳ್ಳೆಯ ಕ್ರೈಸ್ತರಾಗಿ ಜೀವನವನ್ನು ನಡೆಸುತ್ತಾ ನಾವು ಸಹ ಒಬ್ಬರಿಗೊಬ್ಬರು ಯೇಸುಸ್ವಾಮಿ ಒಬ್ಬರನ್ನೊಬ್ಬರು ಪ್ರೀತಿಸಿದಂತೆಯೇ ಯೇಸುಸ್ವಾಮಿಯು ತಮ್ಮ ಜೀವನವನ್ನೇ ತ್ಯಾಗ ಮಾಡುವುದರ ಮೂಲಕ, ಶಿಲುಬೆಯ ಮೇಲೆ ಮರಣ ಹೊಂದುವುದರ ಮೂಲಕ ಹೇಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದರೋ ಅದೇ ರೀತಿ, ಅದೇ ಒಂದು ಆದರ್ಶವನ್ನು ನಮ್ಮ ಜೀವನದಲ್ಲೂ ನಾವು ಅಳವಡಿಸಿಕೊಂಡು ನಾವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಕ್ರೈಸ್ತರಾದ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಯೇಸು ಕ್ರಿಸ್ತರ ಆ ಪಾಡು ಮರಣದಲ್ಲಿ ಭಾಗಿಯಾಗಲು ಪ್ರಯತ್ನಿಸೋಣ. ನಮ್ಮ ಪ್ರಯತ್ನವನ್ನು ಖಂಡಿತವಾಗಿಯೂ ದೇವರು ಆಶೀರ್ವದಿಸಲಿ ಎಂದು ಭಕ್ತಿಯಿಂದ ನಾವು ಪ್ರಾರ್ಥಿಸೋಣ. ಈಗ ನಾವೆಲ್ಲರೂ ಭಕ್ತಿಯಿಂದ ಎದ್ದು ನಿಂತು ಸಾಮೂಹಿಕ ಹಾಗೂ ಸಾಂಭ್ರಮಿಕ ಪ್ರಾರ್ಥನೆಯ ವಿಧಿಯಲ್ಲಿ ಭಕ್ತಿಯಿಂದ ನಾವು ಭಾಗವಹಿಸೋಣ. ನಾವು ಸಾಂಭ್ರಮಿಕ ಪ್ರಾರ್ಥನಾ ವಿಧಿಯಲ್ಲಿ ಪ್ರಾರ್ಥಿಸುವಾಗ ಇಡೀ ವಿಶ್ವದ ಕ್ರೈಸ್ತ ಸಮುದಾಯ ಒಕ್ಕೊಲರಿನಿಂದ ಪ್ರಾರ್ಥಿಸುತ್ತಿದೆ. ವಿಶ್ವದ ಎಲ್ಲ ಉದ್ದೇಶಗಳಿಗೋಸ್ಕರ ಈಗ ಪ್ರಾರ್ಥಿಸಲಾಗುತ್ತದೆ. ಇದು ಧರ್ಮಸಭೆಯ ಪ್ರೀತಿಯನ್ನು ವ್ಯಕ್ತಪಡಿಸುತ್ತದೆ. ಈಗ ಈ ವಿಧಿಯಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಭಾಗವಹಿಸೋಣ. ಅತಿ ಪ್ರಿಯರೇ, ದೇವರ ಪವಿತ್ರ ಸಭೆಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರು ವಿಶ್ವದಾದ್ಯಂತ ಶಾಂತಿ, ಐಕ್ಯತೆ
ಹಾಗೂ ಸಂರಕ್ಷಣೆಯನ್ನು ಅದಕ್ಕೆ ಅನುಗ್ರಹಿಸಲಿ. ನಾವು ಶಾಂತಿ ಸಮಾಧಾನದಿಂದ ಜೀವಿಸುತ್ತಾ ಸರ್ವಶಕ್ತ ಪಿತ ದೇವರನ್ನು ಮಹಿಮೆ ಪಡಿಸುವಂತಾಗಲಿ ಎಂದು ಪ್ರಾರ್ಥಿಸೋಣ. ಮೊಣಕಾಲೂರೋಣ. ಎದ್ದು ನಿಲ್ಲೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮ ಮಹಿಮೆಯನ್ನು ಕ್ರಿಸ್ತರಲ್ಲಿ ಎಲ್ಲ ಜನಾಂಗಗಳಿಗೆ ಪ್ರಕಟಿಸಿದ್ದೀರಿ. ನಿಮ್ಮ ದಯಾ ಕಾರ್ಯಗಳನ್ನು ಕಾದಿರಿಸಿರಿ. ಹೀಗೆ ವಿಶ್ವವ್ಯಾಪ್ತವಾಗಿರುವ ನಿಮ್ಮ ಧರ್ಮಸಭೆಯು ವಿಶ್ವಾಸದಲ್ಲಿ ಸ್ಥಿರವಾಗಿದ್ದು ನಿಮ್ಮ ನಾಮವನ್ನು ನಿರಂತರವಾಗಿ ನಿವೇದಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಗುರುವಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪೂಜ್ಯ ತಂದೆ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿ ಪ್ರಾರ್ಥಿಸೋಣ. ಧರ್ಮಾಧ್ಯಕ್ಷ ವರ್ಗಕ್ಕೆ ಅವರನ್ನು ಆರಿಸಿ ನಮ್ಮ ಪ್ರಭು ದೇವ ಪವಿತ್ರ ಧರ್ಮಸಭೆಗಾಗಿಯೂ ದೇವರ ಪವಿತ್ರ ಪ್ರಜೆಯನ್ನು ಪಾಲಿಸುವುದಕ್ಕಾಗಿಯೂ ಅವರನ್ನು ಸುರಕ್ಷೆಯಿಂದಲೂ ಸುಕ್ಷೇಮದಿಂದಲೂ ಕಾಪಾಡಲೆಂದು ಪ್ರಾರ್ಥಿಸೋಣ. ಮೊಣಕಾಲೂರೋಣ. ಎದ್ದು ನಿಲ್ಲೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ನಿಯಮದ ಪ್ರಕಾರ ಸಕಲವು ನೆಲೆಗೊಂಡಿದೆ. ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ನೀವು ನಮಗಾಗಿ ಆರಿಸಿಕೊಂಡಿರುವ ವಿಶ್ವಗುರುವನ್ನು ನಿಮ್ಮ ಕರುಣೆಯಿಂದ ಕಾಪಾಡಿರಿ. ಹೀಗೆ ಸೃಷ್ಟಿಕರ್ತರಾದ ನಿಮ್ಮ ಆಳ್ವಿಕೆಯಲ್ಲಿರುವ ಕ್ರೈಸ್ತ ಪ್ರಜೆ ಅವರ ಅಧೀನದಲ್ಲಿ ತನ್ನ ವಿಶ್ವಾಸದ ಪುಣ್ಯ ಫಲಗಳಲ್ಲಿ ಪ್ರವರ್ಧಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯಾಜಕ ವರ್ಗದವರಿಗಾಗಿ ಹಾಗೂ ಭಕ್ತ ಸಮುದಾಯಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರಿಗಾಗಿಯೂ ಎಲ್ಲ ಧರ್ಮಾಧ್ಯಕ್ಷರಿಗಾಗಿಯೂ ಯಾಜಕ ಸೇವಾದರ್ಶಿಗಳಿಗಾಗಿಯೂ ಹಾಗೂ ಸಕಲ ವಿಶ್ವಾಸಿಗಳ ಸಮುದಾಯಕ್ಕಾಗಿಯೂ ಪ್ರಾರ್ಥಿಸೋಣ. ಮೊಣಕಾಲೂರೋಣ. ಎದ್ದು ನಿಲ್ಲೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಪವಿತ್ರಾತ್ಮರ ಮುಖಾಂತರ ಧರ್ಮಸಭೆಯ ಪೂರ್ಣ ಶರೀರವನ್ನು ಪಾವನಗೊಳಿಸಿ ಪರಿಪಾಲಿಸುತ್ತೀರಿ. ನಿಮ್ಮ ಸೇವಾ ವರ್ಗದವರಿಗಾಗಿ ನಾವು ಮಾಡುವ ದೀನ ಪ್ರಾರ್ಥನೆಗಳನ್ನು ಆಲಿಸಿರಿ. ನಿಮ್ಮ ಕೃಪಾವರದ ಕೊಡುಗೆಯಿಂದ ಅವರು ನಿಮಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೀಕ್ಷಾ ಸ್ಥಾನದ ಅಭ್ಯರ್ಥಿಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರು ಅವರ ಅಂತರಂಗದ ಕಿವಿಗಳನ್ನು ಪೂರ್ಣವಾಗಿ ತೆರೆಯಲಿ ಹಾಗೂ ತಮ್ಮ ದಯೆಯ ದ್ವಾರಗಳನ್ನು ಅವರಿಗೆ ತೆರೆಯಲಿ. ಹೀಗೆ ಈ ಅಭ್ಯರ್ಥಿಗಳು ನವ ಜೀವವನ್ನೀಯುವ ನೀರಿನಿಂದ ತಮ್ಮ ಎಲ್ಲ ಪಾಪಗಳಿಗೆ ಕ್ಷಮೆಯನ್ನು ಪಡೆದು ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ಒಂದಾಗಿ ನೆಲೆಸುವಂತೆ ಮಾಡಬೇಕೆಂದು ಪ್ರಾರ್ಥಿಸೋಣ. ಮೊಣಕಾಲೂರೋಣ. ಎದ್ದು ನಿಲ್ಲೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮ ಧರ್ಮಸಭೆಯನ್ನು ಯಾವಾಗಲೂ ಹೊಸ ಸಂತತಿಯಿಂದ ಫಲವತ್ತಾಗಿ ಮಾಡುತ್ತೀರಿ. ದೀಕ್ಷಾ ಸ್ನಾನದ ಅಭ್ಯರ್ಥಿಗಳ ವಿಶ್ವಾಸವನ್ನು ಜ್ಞಾನವನ್ನು ಹೆಚ್ಚಿಸಿರಿ.
ಹೀಗೆ ಇವರು ದೀಕ್ಷಾಸ್ನಾನದ ಬುಗ್ಗೆಯಲ್ಲಿ ಹೊಸದಾಗಿ ಹುಟ್ಟಿ ನಿಮ್ಮ ದತ್ತು ಮಕ್ಕಳ ಸಮೂಹಕ್ಕೆ ಸೇರುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತರನ್ನು ವಿಶ್ವಾಸಿಸುವ ನಮ್ಮ ಎಲ್ಲ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರು ಸತ್ಯವಂತರಾಗಿ ಬಾಳುವ ಎಲ್ಲರನ್ನು ತಮ್ಮ ಏಕ ಧರ್ಮ ಸಭೆಯಲ್ಲಿ ಒಟ್ಟುಗೂಡಿಸಿ ಕಾಪಾಡಲೆಂದು ಪ್ರಾರ್ಥಿಸೋಣ. ಮೊಣಕಾಲೂರೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಚದುರಿ ಹೋದುದನ್ನು ಒಟ್ಟುಗೂಡಿಸಿದ್ದನ್ನು ಸಂರಕ್ಷಿಸುತ್ತೀರಿ. ನಿಮ್ಮ ಪುತ್ರರ ಮಂದೆಯನ್ನು ಕರುಣೆಯಿಂದ ಈಕ್ಷಿಸಿರಿ. ಒಂದೇ ದೀಕ್ಷಾ ಸ್ನಾನದಿಂದ ಪುನೀತರಾದ ಅವರೆಲ್ಲರೂ ವಿಶ್ವಾಸದ ಸಮಗ್ರತೆಯಲ್ಲೂ ಪ್ರೀತಿಯ ಬಾಂಧವ್ಯದಲ್ಲೂ ಒಂದಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯಹೂದ್ಯ ಜನರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರು ಮೊತ್ತ ಮೊದಲು ಇವರೊಂದಿಗೆ ಮಾತನಾಡಿದರು. ದೈವನಾಮದ ಪ್ರೀತಿಯಲ್ಲೂ ಅವರ ಒಡಂಬಡಿಕೆ ನಿಷ್ಠಾವಂತವಾಗುವುದರಲ್ಲೂ ಇವರು ಪ್ರವರ್ಧಿಸುವಂತೆ ಮಾಡಬೇಕೆಂದು ಪ್ರಾರ್ಥಿಸೋಣ. ಮೊಣಕಾಲೂರೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ವಾಗ್ದಾನಗಳನ್ನು ಅಬ್ರಹಾಮನಿಗೂ ಆತನ ಸಂತತಿಗೂ ದಯಪಾಲಿಸಿದ್ದೀರಿ. ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ಹೀಗೆ ನೀವು ನಿಮ್ಮ ಸ್ವಂತ ಪ್ರಜೆಯನ್ನಾಗಿ ಮೊದಲು ಆರಿಸಿಕೊಂಡವರು ರಕ್ಷಣೆಯ ಸಂಪೂರ್ಣತೆಯನ್ನು ಹೊಂದುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತರನ್ನು ಇನ್ನೂ ವಿಶ್ವಾಸದೆ ಇರುವವರಿಗಾಗಿ ಪ್ರಾರ್ಥಿಸೋಣ. ಇವರು ಕೂಡ ಪವಿತ್ರಾತ್ಮರಿಂದ ಜ್ಞಾನೋದಯ ಹೊಂದಿ ರಕ್ಷಣೆಯ ಹಾದಿಯಲ್ಲಿ ನಡೆಯಲು ಶಕ್ತರಾಗಲೆಂದು ಪ್ರಾರ್ಥಿಸೋಣ. ಮೊಣಕಾಲೂರೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತರನ್ನು ವಿಶ್ವಾಸಿಸದೇ ಇರುವವರು ನಿಮ್ಮ ಸಮ್ಮುಖದಲ್ಲಿ ಪ್ರಾಮಾಣಿಕ ಹೃದಯದಿಂದ ನಡೆಯುತ್ತಾ ಸತ್ಯವನ್ನು ಕಂಡರಿಯಲಿ. ನಾವು ಪರಸ್ಪರ ಪ್ರೀತಿಯಲ್ಲಿ ಎಡೆಬಿಡದೆ ಪ್ರವರ್ಧಿಸುತ್ತಾ ನಿಮ್ಮ ಜೀವನದ ರಹಸ್ಯವನ್ನು ಹೆಚ್ಚೆಚ್ಚಾಗಿ ಅರಿತುಕೊಳ್ಳಲು ಶ್ರಮಿಸುತ್ತಾ ಪ್ರಪಂಚದಲ್ಲಿ ನಿಮ್ಮ ಪ್ರೀತಿಗೆ ಅತ್ಯುತ್ತಮ ಸಾಕ್ಷಿಗಳಾಗಿ ಬಾಳುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾಸ್ತಿಕರಿಗಾಗಿ, ದೇವರ ಅಸ್ತಿತ್ವವನ್ನು ಅಂಗೀಕರಿಸದೆ ಇರುವವರಿಗಾಗಿ ಪ್ರಾರ್ಥಿಸೋಣ. ಇವರು ಸತ್ತಾನ್ವೇಷಣೆಯಲ್ಲಿ ತಮ್ಮನ್ನೇ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡು ದೇವರನ್ನು ಅರಿತುಕೊಳ್ಳುವ ಮಾರ್ಗವನ್ನು ಕಂಡುಕೊಳ್ಳಲೆಂದು ಪ್ರಾರ್ಥಿಸೋಣ. ಮೊಣಕಾಲೂರೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ಸಕಲ ಮಾನವರನ್ನು ಸೃಷ್ಟಿಸಿದ್ದೀರಿ. ಹೀಗೆ ಇವರು ನಿಮ್ಮನ್ನು ಸದಾ ಅರಸುತ್ತಾ ನಿಮ್ಮನ್ನು ಕಂಡುಕೊಂಡು ನಿಮ್ಮಲ್ಲಿ ವಿರಮಿಸುವಂತೆ ಮಾಡಿದ್ದೀರಿ.
ಎಲ್ಲ ಹಾನಿಕರ ಅಡ್ಡಿ ಆತಂಕಗಳ ನಡುವೆಯೂ ಎಲ್ಲರೂ ನಿಮ್ಮ ಪಿತೃ ವಾತ್ಸಲ್ಯದ ಚಿಹ್ನೆಗಳನ್ನು, ನಿಮ್ಮಲ್ಲಿ ವಿಶ್ವಾಸವಿಟ್ಟವರ ಸತ್ಕಾರ್ಯಗಳ ಸಾಕ್ಷ್ಯವನ್ನು ಕಂಡರಿತು ನೀವೊಬ್ಬರೇ ನಿಜವಾದ ದೇವರೆಂದು, ಮಾನವ ಕುಲದ ತಂದೆಯೆಂದು ಆನಂದದಿಂದ ನಿವೇದಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಾರ್ವಜನಿಕ ಸೇವೆಯಲ್ಲಿರುವ ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸೋಣ. ನೈಜ ಶಾಂತಿ ಮತ್ತು ಸರ್ವರ ಸ್ವಾತಂತ್ರ್ಯಕ್ಕಾಗಿ ದುಡಿಯಲು ಅವರ ಮನಗಳನ್ನು, ಹೃದಯಗಳನ್ನು ನಮ್ಮ ಪ್ರಭುದೇವರು ತಮ್ಮ ಚಿತ್ತಾನುಸಾರ ನಿರ್ದೇಶಿಸಲೆಂದು ಪ್ರಾರ್ಥಿಸೋಣ. ಮೊಣಕಾಲೂರೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಸರ್ವರ ಹೃದಯಗಳು, ಜನತೆಯ ಹಕ್ಕುಗಳು ನಿಮ್ಮ ಕೈಯಲ್ಲಿವೆ. ನಮ್ಮನ್ನು ಅಧಿಕಾರದಿಂದ ಆಳುವವರನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ಹೀಗೆ ಪ್ರಪಂಚದ ಎಲ್ಲೆಡೆಗಳಲ್ಲೂ ಜನತೆಯ ಸಮೃದ್ಧಿಯು, ಶಾಂತಿಯ ಭರವಸೆಯು, ಧಾರ್ಮಿಕ ಸ್ವಾತಂತ್ರ್ಯವು ನಿಮ್ಮ ಕೊಡುಗೆಯ ಫಲವಾಗಿ ಸುಭದ್ರವಾಗಿ ನೆಲೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅತಿ ಪ್ರಿಯರೇ, ವಿಶ್ವವನ್ನು ಕಂಗೆಡಿಸಿ ಎಲ್ಲೆಲ್ಲೂ ಭಯ ಆತಂಕವನ್ನು ಸೃಷ್ಟಿಸಿರುವ ಕೊರೋನಾ ರೋಗ ಮುಕ್ತಿಗಾಗಿ ಪ್ರಾರ್ಥಿಸೋಣ. ಈ ಸೋಂಕಿಗೆ ಬಲಿಯಾದ ಸಾವಿರಾರು ಮಂದಿಗೆ ದೇವರು ನಿತ್ಯ ವಿಶ್ರಾಂತಿಯನ್ನು ಕರುಣಿಸಲಿ. ಈ ಕಾಯಿಲೆಗೆ ತುತ್ತಾಗಿ ಜೀವನ್ಮರಣಗಳ ನಡುವೆ ಹೋರಾಡುತ್ತಿರುವ ರೋಗಿಗಳಿಗೆ ದೇವರು ಶೀಘ್ರ ರೋಗ ಮುಕ್ತಿ ನೀಡಲಿ. ಹಾಗೂ ನಲುಗಿರುವ ಕುಟುಂಬಸ್ಥರಿಗೆ ಚೈತನ್ಯವನ್ನು, ಈ ವೈರಾಣುವಿನ ವಿರುದ್ಧ ಹೋರಾಡಲು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಸಮಲೋಪಾದಿಯಲ್ಲಿ ದುಡಿಯುತ್ತಿರುವ ಆರೋಗ್ಯ ಕಾರ್ಯಕರ್ತರು, ಆರಕ್ಷಕ ಸಿಬ್ಬಂದಿಗಳು, ಸ್ವಯಂ ಸೇವಕರು, ದಾನಿಗಳು ಹಾಗೂ ನಾಗರಿಕ ಸೇವಾ ಕರ್ಮಿಗಳನ್ನು ಸರ್ವಶಕ್ತ ದೇವರು ಎಲ್ಲ ಅಪಾಯ ದುರಂತಗಳಿಂದ ಕಾಪಾಡಲಿ. ಅವರನ್ನು ಸುರಕ್ಷಿತವಾಗಿಡಲೆಂದು ಪ್ರಾರ್ಥಿಸೋಣ. ಮೊಣಕಾಲೂರೋಣ. ಸರ್ವಶಕ್ತ ದೇವರೇ, ನಿಮ್ಮನ್ನು ನಂಬಿದವರಿಗೆ ಆಶ್ರಯದಾತರು, ಬೇಡಿ ಬಂದವರಿಗೆ ಕರುಣೆಯನ್ನು, ರಕ್ಷಣೆಯನ್ನು ಕರುಣಿಸುವ ತಂದೆಯೇ, ಹಿಂದೆ ನಿಮ್ಮ ಪ್ರಜೆಗಳನ್ನು ಫರೋಹನ ಕ್ರೂರತನದಿಂದ ಅದ್ಭುತಕರವಾಗಿ ವಿಮೋಚಿಸಿದ್ದೀರಿ. ವಿಷಸರ್ಪಗಳಿಂದ, ವೈರಿಗಳಿಂದ, ಹಸಿವು ನೀರಾಡಿಕೆಯಿಂದ ಕಾಪಾಡಿದ್ದೀರಿ. ಇಂದು ವಿಶ್ವವನ್ನು ಕಾಡುತ್ತಿರುವ ಕೊರೋನಾ ರೋಗದಿಂದ ನಿಮ್ಮ ಪ್ರಜೆಗಳಿಗೆ ರೋಗ ಮುಕ್ತಿಯನ್ನು ಕರುಣಿಸಿರಿ. ಈ ಕಾಯಿಲೆಗೆ ತುತ್ತಾಗಿ ಮೃತರಾದ ಅಸಂಖ್ಯಾತ ಜನರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ಈ ಕಾಯಿಲೆಯನ್ನು ನರಳುತ್ತಿರುವವರಿಗೆ ರೋಗ ಸೌಖ್ಯವನ್ನು, ಈ ಮಹಾರೋಗದ ವಿರುದ್ಧ ಹೋರಾಡುತ್ತಿರುವ ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ, ಆರಕ್ಷಕ ಸಿಬ್ಬಂದಿಗಳಿಗೆ, ಸ್ವಯಂ ಸೇವಕರುಗಳಿಗೆ, ದಾನಿಗಳು ಹಾಗೂ ನಾಗರಿಕ ಸೇವಾ ಕಾರ್ಯಕರ್ತರುಗಳಿಗೆ ಹಾಗೂ ನೊಂದಿರುವ ಕುಟುಂಬದ ಸದಸ್ಯರಿಗೆ ನಿಮ್ಮ ಸಾಂತ್ವನವನ್ನು, ಸಂರಕ್ಷಣೆಯನ್ನು, ಯಶಸ್ಸನ್ನು ಹಾಗೂ ಆಶೀರ್ವಾದವನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಗ ಮೌನವಾಗಿ ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ.
ಶಿಲುಬೆಯ ಪ್ರದರ್ಶನ ಮತ್ತು ಸನ್ಮಾನದ ಸಮಯ. ಈಗ ಶಿಲುಬೆಯನ್ನು ಪ್ರದರ್ಶಿಸಿ ಸನ್ಮಾನ ಮಾಡುವ ಸಮಯ. ಕ್ರಿಸ್ತರು ಸಾವನ್ನು ಜಯಿಸಿದ ಆ ಶಿಲುಬೆ ರಕ್ಷಣೆಯ ಸಂಕೇತ, ವಿಜಯದ ಚಿಹ್ನೆ. ಆ ಶಿಲುಬೆಗೆ ಮೊಣಕಾಲೂರಿ ಅತ್ಯಂತ ಗೌರವ ಭಕ್ತಿಯಿಂದ ನಮಿಸಿ ಸನ್ಮಾನಿಸುವಾಗ ಶಿಲುಬೆಯ ತತ್ವಕ್ಕೆ ಬದ್ಧವಾದ ಬದುಕು ನಮ್ಮದಾಗಲಿ ಎಂದು ಪ್ರಾರ್ಥಿಸೋಣ. ಈಗ ಗುರುಗಳು ಮುಚ್ಚಿಕೊಂಡಿರುವ ಶಿಲುಬೆಯನ್ನು ತೆರೆಯುವಾಗ, ಇಗೋ ಶಿಲುಬೆ ಮರ, ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ ಎಂದಾಗ, ಬನ್ನಿರಿ ಸನ್ಮಾನಿಸೋಣ ಎಂದು ಗಟ್ಟಿಯಾಗಿ ಉತ್ತರಿಸೋಣ. ಇಗೋ ಶಿಲುಬೆ ಮರ, ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ. ಇಗೋ ಶಿಲುಬೆ ಮರ, ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ. ಬನ್ನಿರಿ ಸನ್ಮಾನಿಸೋಣ. ಇಗೋ ಶಿಲುಬೆ ಮರ, ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ. ಬನ್ನಿರಿ ಸನ್ಮಾನಿಸೋಣ. ಗುರುಗಳು ಶಿಲುಬೆಯನ್ನು ಮೇಲಕ್ಕೆತ್ತಿರುವಾಗ ನಾವೆಲ್ಲರೂ ತಲೆಬಾಗಿ ಶಿಲುಬೆಯ ಆಶೀರ್ವಚನವನ್ನು ಪಡೆಯುವವರಾಗೋಣ. ನಮ್ಮ ನಮ್ಮ ಮನೆಗಳಲ್ಲಿದ್ದೇ ಈ ಶಿಲುಬೆಯನ್ನು ಸನ್ಮಾನಿಸುವ ನಾವೆಲ್ಲರೂ ಕೂಡ ತಲೆಬಾಗಿ ನಮ್ಮನ್ನು, ನನ್ನ ಕುಟುಂಬವನ್ನು, ನಮ್ಮ ಸರ್ವಸ್ವವನ್ನು ಆ ಶಿಲುಬೆಗೆ ಸಮರ್ಪಿಸಿ, ಪ್ರಭುವೇ, ನಮ್ಮ ಕಷ್ಟ, ದುಃಖ, ದುಗುಡ, ದುಮ್ಮಾನ ಎಲ್ಲವೂ ಮಾಯವಾಗಲಿ. ಶಿಲುಬೆಯನ್ನು ವಿಜಯದ ಸಂಕೇತವಾಗಿ ಮಾಡಿದ್ದೀರಿ. ನಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟ, ದುಃಖ, ದುಗುಡ, ದುಮ್ಮಾನಗಳು ಮಾಯವಾಗಿ ನಾವು ಜಯಶಾಲಿಗಳಾಗುವಂತೆ, ವಿಜಯೀ ವ್ಯಕ್ತಿಗಳಾಗಿ ಬಾಳುವಂತೆ ನಮಗೆ ಅನುಗ್ರಹಿಸಿರಿ ಸ್ವಾಮಿ. ಶಿಲುಬೆ ಮೇಲೆ ನಮಗಾಗಿ ಪ್ರಾಣವನ್ನು ಅರ್ಪಿಸಿದ ಪ್ರಭುವೇ, ನಿಮ್ಮ ಶಿಲುಬೆ ನಮ್ಮ ರಕ್ಷಣೆಯ ಲಾಂಛನವಾಗಲಿ ಎಂದು ನಾವೆಲ್ಲರೂ ಕೂಡ ಭಕ್ತಿಯಿಂದ ತಲೆಬಾಗಿ ಪ್ರಾರ್ಥಿಸೋರಾಗೋಣ.
ಈಗ ಪರಮಪ್ರಸಾದ ಸ್ವೀಕಾರದ ವಿಧಿಯ ಆಚರಣೆಯಲ್ಲಿ ನಾವು ಪಾಲ್ಗೊಳ್ಳಲು ಭಕ್ತಿಯಿಂದ ಎಲ್ಲರೂ ಎದ್ದು ನಿಲ್ಲೋಣ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ. ಇಗೋ ದೇವರ ಕುರಿಮರಿ, ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆತ್ಮೀಯರೇ, ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲೇ ಉಳಿದು ಆಧ್ಯಾತ್ಮಿಕವಾಗಿ ಪರಮಪ್ರಸಾದವನ್ನು ಸ್ವೀಕರಿಸುವವರಾಗೋಣ. ನಾನು ಪ್ರಾರ್ಥಿಸುವಾಗ ನನ್ನೊಂದಿಗೆ ಪ್ರಾರ್ಥಿಸಿ ಆಧ್ಯಾತ್ಮಿಕವಾಗಿ ಪರಮಪ್ರಸಾದವನ್ನು ಪ್ರಭುವಿಗೆ ಸ್ವೀಕಾರ ಮಾಡಿ. ನನ್ನ ಯೇಸುವೆ, ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ನಾನು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿರಿ. ನಾನು ನಿಮ್ಮನ್ನು ಸ್ವೀಕರಿಸಿ ಇದಾಗಲೇ ನೀವು ನನ್ನಲ್ಲಿರುವಂತೆ ಹಾಗೂ ನನ್ನನ್ನು ನಿಮ್ಮಲ್ಲಿ ಒಂದಾಗಿರಿಸುವಂತೆ ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮನ್ನು ಅಗಲಿ ಹೋಗದಂತೆ ಬಿಡಬೇಡಿರಿ. ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ನಮನ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಕೃತಜ್ಞತೆ, ಯೇಸುವೆ ಸ್ತೋತ್ರ.
ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತರ ಪವಿತ್ರ ಮರಣ ಮತ್ತು ಪುನರುತ್ಥಾನದ ಮೂಲಕ ನೀವು ನಮಗೆ ಜೀವವನ್ನು ಮರಳಿ ದಯಪಾಲಿಸುತ್ತೀರಿ. ನಿಮ್ಮ ದಯಾ ಕಾರ್ಯವನ್ನು ನಮ್ಮಲ್ಲಿ ಸಂರಕ್ಷಿಸಿರಿ. ಹೀಗೆ ಈ ಪರಮ ರಹಸ್ಯದಲ್ಲಿ ಭಾಗಿಗಳಾದ ನಾವು ನಿಮ್ಮ ಭಕ್ತಿಯಲ್ಲಿ ಸತತವು ಜೀವಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಲೆಬಾಗಿ ದೇವರ ಆಶೀರ್ವಾದ ಕೋರಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯೊಂದಿಗೆ ನಿಮ್ಮ ಪುತ್ರರ ಮರಣವನ್ನು ಸನ್ಮಾನಿಸಿದ ಈ ಪ್ರಜೆಯ ಮೇಲೆ ನಿಮ್ಮ ಆಶೀರ್ವಾದವು ಹೇರಳವಾಗಿ ಇಳಿದು ಬರಲಿ. ಅದಕ್ಕೆ ಕ್ಷಮೆ ದೊರಕಲಿ, ಉಪಶಮನ ಲಭಿಸಲಿ, ಅದರ ಪವಿತ್ರ ವಿಶ್ವಾಸವು ಪ್ರವರ್ಧಿಸಲಿ, ಅದರ ನಿತ್ಯ ರಕ್ಷಣೆಯು ಸ್ಥಿರವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.